ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಟಾಸ್ ಹಾಕಿ ರಾಜಾ ರಾಣಿ ಟಾಸ್ಕ್ ಆಡಿದ್ದು ಆಯ್ತು, ಸೋಲು ಗೆಲುವು ನಿರ್ಧಾರವೂ ಆಯ್ತು. ವೋಟ್ ಔಟ್ ಆಗಿ ಪನಿಷ್ಮೆಂಟ್ ಪಡೆದ ಸುಷ್ಮಾ ಭುಗಿಲೆದ್ರೆ ಅಡ್ವಾಂಟೇಜ್ ಪಡೆದ ದೇವಮ್ಮ ಶರತ್ ಜೊತೆ 3D ಸಿನಿಮಾ ನೋಡೋಕೆ ಅವಕಾಶ ಗಿಟ್ಟಿಸಿದ್ರು. ಗಟ್ಟಿ ಮನೆಯವ್ರೆ ಬನ್ನಿ ಫಿಲಮ್ ಹೋಗೋಣ. ಇಡೀ ಫಿಲ್ಮ್ ಹೋಗ್ತಾ ಇದ್ದೀನಿ ಬನ್ನಿ. ಫಿಲಮ್ ಸಿಡಿ ಫಿಲಮ್. ನೀನು ಬಾ ಬನ್ನಿ ಎಲ್ಲ. ಡಿಡಿ ಫಿಲಮ್ ಡಿಡಿ ಫಿಲಮ್ ಹೋಗ್ತಾ ಇದ್ದೀನಿ. 1 2 3 ಡಿಡಿ ಹೋಗಿದ್ಬಾ ಚೆನ್ನಾಗಿರುತ್ತೆ. ಭಯ ಆಗುತ್ತೆ, ಎದುರ್ಕೊಂಡು ಆಮೇಲೆ ಮಲಗಿಲ್ಕೊಂಡ್ಬಿಟ್ಟೆ, ಕಣ್ಣು ಮುಂದಕ್ಕೆ ಬರ್ತದೆ. ನಾನು ನೋಡಿಲ್ಲ, ನನ್ ಬದಲು ನೋಡಿದ್ರೆ ನಾಳೆ ನಾನು ಹೋಗ್ತೀನಿ. ಓಕೆನಾ? ಹೋಗಿದ್ಬಾ. ಹುಟ್ಟದಾಗ್ಲಿಂದ ಕನ್ನಡಕನೇ ಹಾಕದೇ ಇರೋ ಸೂಪರ್ ಸೀನಿಯರ್ ದೇವಮ್ಮ 3D ಸಿನಿಮಾ ನೋಡೋಕೆ ಕನ್ನಡಕ ಹಾಕೊಳ್ತಾರೋ ಇಲ್ವೋ ಅನ್ನೋದೇ ಮುಂದಿನ ಪ್ರಶ್ನೆ. ದೇವಮ್ಮನವರೇ, ಆಲ್ ದಿ ಬೆಸ್ಟ್. ಫಾರ್ ಹಾಬಿಟ್ ಜಾಸ್ತಿ ಸೌಂಡ್. ಅದ ಹಂಗೆ ಬರೀ ಸೌಂಡ್ ನೋಡಿ ಭಯ ಬೀಳೋದಲ್ಲ, ಫಿಲಮ್ ನೋಡಿ ಭಯ ಬೀಳಬೇಕು. ಅಲ್ಲ ಒಂದಿಗೆ ನೋಡಿ ನೀವು ಸ್ಕ್ರೀನಲ್ಲೇ ಇರುತ್ತೆ. ಇಲ್ಲಡಿ ನಿಮ್ಮ ಮುಂದೆ ಏನು ಬಂದು ಮುಟ್ಟಲ್ಲ, ಇಷ್ಟೊಂದು ಬೇರ್ಬೇಡಿ. ಯಾಕೆ ಕರ್ಕೊ ಬಂದ್ರು? ನೋಡ್ತಾ ಕಣ್ಣಿಗೆ ಬತ್ತಿದ್ದ ಸಮಯ ಹಂಗೆ ಬರ್ತದ. ಇಲ್ಲಿಷ್ಟು ಬಂದಂಗಾಯ್ತು, ಕಣ್ಣು ಸುತ್ತಂಗಾಯ್ತು. ಲವ್ ಸ್ಟೋರಿ ಇರ್ಲಿಲ್ವಾ ಅದ್ರೊಳಗಡೆ? ಮತ್ತಿನ್ನೇನು ಸ್ಟೋರಿ? ಬರೀ ಅದೆಂತಿದೋ ಪ್ರಾಣಿ. ರಚನಾ, ಈ ತುಂಬಾ ಹೇರ್ ಫಾಲ್ ಕಣೆ. ತುಂಬಾ ಹೇರ್ ಫಾಲ್ ಆಗ್ತಿದೆ, ಡ್ಯಾಂಡ್ರಫ್ ಎಲ್ಲ. ನನಗೂ ನಿನ್ ತರನೇ ಕೂದಲು ಬೇಕೆ. ಆಯಿಲ್ ಯೂಸ್ ಮಾಡ್ತೀಯಾ? ಯಾ ನೋಡು, ಯಾವುದು ಯೂಸ್ ಮಾಡಬೇಡ, ವಾಟಿಕ ತಗೋ. ಐ ಟು ಯೂಸ್ ದಿಸ್ ಓನ್ಲಿ. ಯೂಸ್ ಮಾಡು. ಇದರಲ್ಲಿ ಹರ್ಬ್ಸ್ ಇದೆ, ಲೆಮನ್ ಇದೆ, ತುಳಸಿ, ಆಮೇಲೆ ಎಲ್ಲ ಕೈಂಡ್ ಆಫ್ ಮಿಕ್ಸ್ ಆಗಿದೆ. ಆಯುರ್ವೇದಿಕ್ ಮೆಡಿಸಿನ್ ಥರ ಇದೆ. ಡ್ಯಾಂಡ್ರಫ್ ಸ್ಟಾಪ್ ಆಗುತ್ತೆ, ಹೇರ್ ಫಾಲ್ ಸ್ಟಾಪ್ ಆಗುತ್ತೆ, ಆಮೇಲೆ ಕೂದಲು ಕೂಡ ಬೇಗ ಬೆಳೆಯುತ್ತೆ. ನೈಸ್. ನಾನು ಇವತ್ತಿಂದ ಹಂಗಾರೆ ಇದೇ ಯೂಸ್ ಮಾಡ್ತೀನಿ. ಶುಭೋದಯ. ಯಾವಾಗಲೂ ಕಿಚನ್ನಲ್ಲೇ ಕೂತ್ಕೊಂಡು ಸೈಲೆಂಟ್ ಆಗಿ ತಿಂದು ಹೊಟ್ಟೆ ಬೆಳೆಸ್ಕೊಂಡಿರೋದು ಯಾರು? ಮನೆಯೆಲ್ಲ ಓಡಾಡ್ಕೊಂಡು ಕದ್ದು ಮುಚ್ಚಿ ದ್ರಾಕ್ಷಿ ಗೋಡಂಬಿ ಎಲ್ಲ ತಿಂದು ಫಿಸಿಕಲಿ ಫಿಟ್ ಆಗಿ ಹೊಳಿತಾ ಇರೋದು ಯಾರು? ಹಾಗೇನೆ ಎಷ್ಟೇ ಸಿಕ್ಕಿದ್ರು ಲಿಮಿಟ್ ಆಗಿ ತಿಂದು ಜೀರೋ ಫಿಗರ್ ಮೇಂಟೈನ್ ಮಾಡ್ತಿರೋದು ಯಾರು? ಇವತ್ತೆಲ್ಲ ಗೊತ್ತಾಗುತ್ತೆ. ಸರ್ಪ್ರೈಸ್ ರೂಮ್ಗೆ ಹೋಗಿ ನಿಮ್ಮ ವೆಯ್ಟ್ ಚೆಕ್ ಮಾಡ್ಕೊಳ್ಳಿ. ಆರೋಗ್ಯ ಜೋಪಾನವಾಗಿ ನೋಡ್ಕೊಳ್ಳಿ. ಈ ಕೂಡಲೇ ಹೊರಡಿ. 60-62 kg ಇದ್ರೆ ಕರೆಕ್ಟಾಗಿ ದ್ರಾಕ್ಷಿ ಗೋಡಂಬಿನ ಕರೆಕ್ಟಾಗಿ ಲಿಮಿಟ್ ಆಗಿ ತಿಂತಿದ್ದೀರಿ. ಇಲ್ಲ ಆದರೆ ಜಾಸ್ತಿ ತಿಂತಿದ್ದೀರಿ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಎಲ್ಲರೂ ಟಾಸ್ಕ್ ಮಾಡ್ಕೊಂಡ್ ಬಂದಿದ್ದೀರಾ. ಹೊಟ್ಟೆ ತುಂಬ ಊಟ ಮಾಡಿದಿರೋ ಇಲ್ಲೋ, ಮೇಂಟೈನ್ ಮಾಡಿದಿರೋ ಇಲ್ವೋ ಎಲ್ಲ ವೆಯ್ಟ್ ಚೆಕ್ ಮಾಡೋಣ. ಫಸ್ಟ್ ಸೀನಿಯರ್ಸ್ ಇಂದ ಕರೆಯೋಣ. ಕೃಷ್ಣಪ್ಪ ಅವರೇ ಬನ್ನಿ. ಬಾದಾಮು ಯಾರಿಗೂ ಗೊತ್ತಿಲ್ಲಂತೆ, ಬಾಳೆಹಣ್ಣು ಎಲ್ಲ ಹಿಡ್ಕೊಂಡು ತಿಂದಿದ್ದೀರಾ. ಸುಳ್ಳಲ್ಲ, ಎಲ್ಲರಿಗೂ ಗೊತ್ತಿದ್ದು 60. ಜಟ್ಟಿಯವರು 75, 76 ಇದ್ರು. 66 ಮೀಸೆಯಿಂದನೇ ಹೊರಟೋಗಿದೆ. 68.
ಸಚಿನ್ ಫಸ್ಟ್ ಟೆಸ್ಟ್ ಇದಾವ 70 ಮೀಸೆ ಗಂಟೆಲ್ಲ ಹೋಗಿದ್ರೆ ಒಂದು 2 ಕಮ್ಮಿ ಆಗಿರುತ್ತೆ 68 ಇದ್ರಲ್ಲಿ ಯಾರು ಜಾಸ್ತಿ ಬರುತ್ತೆ ಅವರೇ ವಿನು ಓ ಸೇಮ್ ರೈಟ್ 72 71 ನಮಸ್ಕಾರ ಕರ್ನಾಟಕ ಹಾಯ್ ಬೆಂಗಳೂರು ವೆಲ್ಕಮ್ ಟು ರೆಪ್ರೆಸೆಂಟ್ ಲೈವ್ ಸೂಪರ್ ಗುರು ಇದು ಜನರೇಷನ್ ಗಳ ವಾರ ಜೊತೆಗೆ ಗುರು ಯೋಗಿಯ ದರ್ಬಾರ ಲೈವ್ ಸೂಪರ್ ಗುರು ಅಲ್ಲಿ ಜೋಡಿಗಳಾಗಿ 3ನೇ ಟಾಸ್ಕ್ ನ ಎದುರಿಸಕ್ ಬರ್ತಾ ಇದಾರೆ ನಮ್ಮ ಕಂಟೆಸ್ಟೆಂಟ್. ಇನ್ಯಾಕ್ ತಡ ಕರೆದೇ ಕರೆದ್ಬಿಡೋಣ. ಓಕೆ ಜೋಡಿಗಳೇ ಬನ್ನಿ. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳೋ ಲೈಫ್ ಸೂಪರ್ ಹೆಂಗಿದ್ದೀರಪ್ಪ? ಸೂಪರ್ ಆಹಾ ವಂಡರ್ಫುಲ್. ನಿನ್ನೆ ರಾಜಾರಾಣಿ ಟಾಸ್ಕ್ ಅಲ್ಲಿ ದೇವಮ್ಮ ಮತ್ತು ಶರತ್ ಜೋಡಿ ಗೆದ್ದಿದ್ದಾರೆ. ಅದ್ರ ಜೊತೆ ಒಂದು ಬ್ಯೂಟಿಫುಲ್ ಆಗಿರೋ ಅಡ್ವಾಂಟೇಜ್ ತಗೊಂಡ್ರು. ದೇವಮ್ಮರೆ ಅಡ್ವಾಂಟೇಜ್ ಹೆಂಗಿತ್ತು? ಯಾಕೆ ಹೇಳ್ತೀರಾ ನಮ್ ಕಷ್ಟನ? ಹೇಳಿ ಪರವಾಗಿಲ್ಲ. ಅಯ್ಯಪ್ಪ ಅದಂತೂ ನನ್ಗೆ ಯಾಕಾರು ಕೊಟ್ರು ಅನಿಸ್ಬಿಡ್ತು. ಬೇಜಾರಾಗೋಯ್ತು ನೋಡತ್ತ ಹಿಂಗ್ ಕಣ್ಣು ಬಿಟ್ಟು ಇಟ್ಕನೆ ಬಂದಿ ಕಣ್ಣಿಗೆ ಬತ್ತೈತೆ. ಮಿಂಚೆಲ್ಲ ಬತ್ತಿತ್ತು. ಆಮೇಲೆ ಪ್ರಾಣಿ ಎಲ್ಲ ಬಂದಿ ಕಣ್ ಹಿಂಗೆ ಅದೆಲ್ಲ ಭಯ ಆಗಿ ನಾನೇ ಬೆವ್ತಿ ಸುಸ್ತಾಗಿ ಬಿದ್ದೋದೆ. ಫಿಲಂ ಹೆಸರು ಏನು ದೇವಮ್ಮ? ಫಿಲಂ ಹೆಸರು ಆಬಿತ್ರಿ. ಯಾರು ಬಿತ್ರಿ ಇಲ್ಲಿ? ಐ ಲವ್ ಯುವರ್ ಇನ್ನೋಸೆನ್ಸ್. ಓಕೆ ಇಂಟರ್ವಲ್ ಏನಾಯ್ತು? ಇಂಟರ್ವಲ್ ಅಲ್ಲಿ ಜೋಳ ತಂದ್ಕೊಟ್ಟಿದ್ರು ಪುರಿ ಜೋಳದ ಪುರಿ. ತಿಂತಾ ಮಡಿಕೊಂಡಿದ್ದೆ ತಿನ್ನಿ ಅಂದ್ರು. ಅದೊಂದ್ ಸ್ವಲ್ಪ ತಿಂತಾ ಇದೆ. ತಿರ್ಗಾ ಅದೇನೋ ಬಂದ್ಬಿಡ್ತು. ಹಿಂಗೆ ಚೆಲ್ಬಿಟ್ಟೆ. ಓಕೆ ಶರತ್ ನಿನ್ನ ವರ್ಷನ್ ಹೇಳಪ್ಪ. ಈಗ ಫಿಲಂ ನಾನ್ ನೋಡಿದ ಫಿಲಂ ಬೇರೆ, ಅವ್ರು ನೋಡಿದ ಫಿಲಂ ಬೇರೆ ಸರ್. ಯಾಕೆ? ಅವ್ರು ನೋಡಿದ ಹಾಬಿಟ್, ನಾನ್ ನೋಡಿದ ದೇವಮ್ಮ ಅವ್ರ ಫಿಲಂ ಸರ್. ಥ್ರೂ ಔಟ್ ಫಿಲಂ ಒಂದ್ ಸೂಪರ್ ಡೈಲಾಗ್ ನಡೀತು, ಅವಯ್ಯ ದೇವಮ್ಮರೇ ಅಲ್ಲಿ ಕ್ಯಾಮ್ರಾ ಕಾಣಿಸ್ತಾ ಇದೆಯಾ? ಆ ಕ್ಯಾಮ್ರಾ ನೋಡ್ಕೊಂಡು ಏನ್ ಹೇಳ್ತೀರಾ? ಅವ್ನು ಏನಂತ ತೆಗ್ದಿದ್ಯಪ್ಪ ನಿಮ್ ಮಕ ಮುಚ್ಚ ಓಕೆ ಒಟ್ನಲ್ಲಿ ಸಿನಿಮಾನ ಎಂಜಾಯ್ ಮಾಡಿದ್ರು, ಭಯ ಪಡ್ಕೊಂಡ್ರು, ಏನೋ ಗೊತ್ತಿಲ್ಲ. ಒಟ್ನಲ್ಲಿ 3D ಸಿನಿಮಾನ ನೋಡ್ಕೊಂಡ್ ಬಂದ್ರಿ. ಸೂಪರ್. ಓಕೆ ಗುರುಗಳೇ, ಇವತ್ ಬೆಳಗ್ಗೆ ನಾವು ಮನೆ ಒಳಗಡೆ ಒಂದು ಗಿಫ್ಟ್ ತರ ವೇಯಿಂಗ್ ಮಿಷಿನ್ ನ ಕಳ್ಸಿದ್ವಿ. ಎಲ್ಲ ತೂಕ ಲೆಕ್ಕ ಹಾಕೊಂಡ್ರ? ಹೇಳ್ರಪ್ಪ. ಹೆವಿ ತೂಕ ಇರೋದು ಯಾರು? ಕಿಟ್ಟಿನ 94. 84. ಅತಿ ಕಡಿಮೆ ಇರೋ ವೆಯ್ಟ್ ಯಾರು? ಮೇಡಮ್ ಎಷ್ಟು? 43. ಅಲ್ಲ ಆದ್ರೂ 2 kg ಏರಿದ್ದೀರಿ ಇಲ್ಲಿ ಬಂದ್ಮೇಲೆ. ಎಲ್ಲರಿಗೂ ಅದು ಮೊಸರನ್ನ ಪವರ್ ಮೊಸರನ್ನಲ್ಲಪ್ಪ, ಯೂನಿಬಿಕ್ ಮೈಯಾಸ್ ಪವರ್ ಅದು. ಇಷ್ಟೆಲ್ಲ ಏನಕ್ಕೆ ಕೇಳ್ತಾ ಇದೀವಿ ಗೊತ್ತಾ? ಐಡಿಯಾನೇ ಇಲ್ವಾ? ನೀರ್ ಒಳಗಡೆ ಇಳಿಯೋಕ್ಕಿಂತ ಮುಂಚೆ ನೀರಿನ ಆಳನ ನೋಡ್ಬೇಕಂತೆ. ಅದ್ರ ಹಾಗೇನೆ ಹೊರಕ್ಕಿಂತ ಮುಂಚೆ ಅದ್ ಎಷ್ಟು ತೂಕ ಇದೆ ಅಂತ ನೋಡ್ಕೋಬೇಕಲ್ವಾ? ಅದಕ್ಕೆ ನಿಮ್ಗೆಲ್ಲ ವೆಯ್ಟ್ ತೋರಿಸಿದ್ದು. ಅರ್ಥ ಆಯ್ತು? ಏನು ಟ್ವಿಸ್ಟು? ಚಿಕ್ಕ ವಯಸ್ಸಲ್ಲಿ ಎಲ್ಲಾರು ಆಡಿರ್ತೀರ ಈ ಒಂದು ಆಟನ. ತೆಕ್ಕೆ ಮರಿ ಆಟ ಅಂತ ಕರೀತಾರೆ, ಕುಸುಮರಿ ಆಟ ಅಂತ ಕರೀತಾರೆ. ಸೊ ಆ ತರದ ಒಂದು ಉಪ್ಪಿನ ಮೂಟೆ ಆಟನ ಇವತ್ತು ನಾವ್ ಆಡ್ತೀವಿ. ಅಯ್ಯೋ ಮತ್ತೆ ಕೆಸರೆಲ್ಲ ಹೊರಲಾಡ್ಬೇಕಾ ಇವತ್ತು ಅಂತ ಬಂತು. ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀವಿ. ಇದು ನಮ್ಮ ಲೈಫ್ ಸೂಪರ್ ಗುರು ಮನೆಯಲ್ಲಿ ನಡೆಯುವಂತಹ ಕಟ್ಟ ಕಡೆಯ ಫಿಸಿಕಲ್ ಟಾಸ್. ಅಂದ್ರೆ 2000
2014ರ 14ನೆಯ ಈ ವರ್ಷದ ಕೊನೆಯ ಇದು 2 ಜೋಡಿಗಳ ಮಧ್ಯೆ ನಡೆಯುವಂತಹ ಟಾಸ್. ಇಲ್ಲಿ ಹಾಕಿರುವಂತಹ 2 ಪ್ಲಾಟ್ಫಾರ್ಮ್ ಗಳ ಮೇಲೆ ಪೊಸಿಷನ್ ಅಂತಿದ್ದ ಹಾಗೆ ಬೆನ್ನ ಮೇಲೆ ಕೂಸು ಮರಿ ತರ ಉಪ್ಪಿನ ಮೂಟೆ ತರ ಹೊತ್ಕೋಬೇಕು. ಕೈಯಲ್ಲಿ ಎತ್ಕೊಳ್ಳೋದು, ಸೊಂಟದ ಮೇಲೆ ಕೂರ್ಸ್ಕೊಳ್ಳೋದು, ಹೆಗಲ ಮೇಲೆ ಕೂರ್ಸ್ಕೊಳ್ಳೋದು ಇದ್ಯಾವುದು ಮಾಡೋ ಹಾಗಿಲ್ಲ. ಇವ ಟೈಮ್ ಸ್ಟಾರ್ಟ್ಸ್ ನಾವು ಅಂತಿದ್ದ ಹಾಗೆ ಇಲ್ಲಿರುವ 2 ಜೋಡಿಗಳು ರೇಸಲ್ಲಿ ಒಟ್ಟಿಗೆ ಈ ಕೆಸರು ಪಾತಲ್ಲಿ ಓಡಕ್ ಶುರು ಮಾಡ್ತೀವಿ. ಮುಂದ್ಗಡೆ ಜಿಗ್ಜಾಗ್ ಇದೆ, ಆ ಪಾತಲ್ಲೇ ಸಾಕ್ತೀರಾ. ಯಾರು ವೇಗವಾಗಿ ಆ ಕಡೆಯ ಪ್ಲಾಟ್ಫಾರ್ಮ್ ಮೇಲೆ ಹೋಗಿ ನಿಲ್ತೀರಾ ಅವರು ಈ ಟಾಸ್ಕ್ ನ ವಿಜೇತರಾಗ್ತಾರೆ. ಅಕಸ್ಮಾತ್ ನಿಮ್ಮ ಪಾರ್ಟ್ನರು ಸೆಂಟ್ರಲ್ ಎಲ್ಲೋ ಬಿದ್ರು ಅಂದ್ರೆ ನಿಮ್ಮ ಉಪ್ಪಿನ ಮೂಟೆ ಕೆಳಗ್ ಬಿದ್ರೆ ನೀವು ಮತ್ತೆ ಪ್ಲಾಟ್ಫಾರ್ಮ್ ಹತ್ರ ಬರೋ ಅಷ್ಟಿಲ್ಲ. ಅಲ್ಲೇನೆ ಒಂದು ಹೆಜ್ಜೆ ಹಿಂದೆ ಬಂದು ಅಲ್ಲೇ ಕೂಡಿಸ್ಕೊಂಡು ಅಲ್ಲಿಂದಾನೆ ಓಡೋದಕ್ಕೆ ಶುರು ಮಾಡ್ತೀರಾ. ಓಕೆ. ಮತ್ತು ಯಾರು ಉಪ್ಪಿನ ಮೂಟೆ ಹಾಕ್ತೀರಿ, ಯಾರು ಕೂಲಿ ಹಾಕ್ತೀರಿ ಅಂತ ಡಿಸೈಡ್ ಮಾಡ್ಕೊಳ್ಳೋದು ನೀವುಗಳೇ. ಇದರಲ್ಲಿ ಜೂನಿಯರ್ಸ್ ಸೀನಿಯರ್ಸ್ ನ ಎತ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು ಏನಿಲ್ಲ. ಕೆಲವು ಕಡೆ ಸೀನಿಯರ್ಸ್ ಜೂನಿಯರ್ಸ್ ನ ಎತ್ಕೊಂಡು ಹೋಗ್ಬೋದು, ಇನ್ನೊಂದ್ ಕಡೆ ಜೂನಿಯರ್ಸ್ ಸೀನಿಯರ್ಸ್ ನ ಎತ್ಕೊಂಡು ಹೋಗ್ಬೋದು. ಸೊ ಪ್ರತಿ ರೌಂಡ್ ಅಲ್ಲೂ ಒಬ್ಬೊಬ್ಬ ವಿನ್ನರ್ ನ ಆಯ್ಕೆ ಮಾಡ್ತೀವಿ. ಕೊನೆಯಲ್ಲಿ ಎಲ್ಲಾ ರೌಂಡ್ ನ ವಿನ್ನರ್ ಗಳನ್ನ ಸೇರಿಸಿ ಒಂದು ಫೈನಲ್ ರೌಂಡ್ ನಾವು ಆಡಿಸ್ತೀವಿ. ಈ ವರ್ಷದ 2014ನೆಯ ಕೊನೆಯ ಟಾಸ್ ವಿಜೇತರಿಗೆ ಇವತ್ತಿನ ಲೈಫ್ ಸಿಗತ್ತೆ ಮತ್ತು ಇದು ತುಂಬಾ ಮೆಮೊರಬಲ್ ಟಾಸ್ಕ್ ಆಗುತ್ತೆ. ಎಲ್ಲರೂ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮ್ ಮಾಡಿ. ಓಕೆ ಸರ್, ಯಾವ ಜೋಡಿ ಗೆಲ್ಲುತ್ತೆ ಯಾವ ಜೋಡಿ ಸೋಲುತ್ತೆ ಅನ್ನೋದನ್ನ ನೋಡೋಣ. ಜೋಡಿನ ಕರೆಯೋದಕ್ಕಿಂತ ಮುಂಚೆ ನಿಮಗೆ ಸ್ಟ್ರಾಟಜಿ ಟೈಮ್ ನ ಕೊಡ್ತಾ ಇದೀವಿ. ಅಂಡ್ ಆ ಟೈಮ್ ಈಗ ಶುರು ಆಗ್ತಾ ಇದೆ. 1 ನಿಮಿಷ ಮಾತ್ರ. ಗುರು ಒಂದ್ಸರಿ ಹುಡುಗಾಟ ಅಲ್ಲ. ನನಗೆ ಓಡಕ್ಕಾಗಲ್ಲ. ನಾನು ಇವ್ರನ್ನ ಎತ್ಕೊಂಡು ಹೋದಂದ್ರೆ ನಾನು ಗ್ಯಾರಂಟಿ ಬ್ರೆತ್ಲೆಸ್ ಆಗ್ತೀನಿ ಮಧ್ಯ. ನಮ್ ಜಟ್ಟಿ ಮನೆಗಳಿಗೆ ಲೈಟ್ ಕಂಬ ಏರು ಅಂದಿದ್ರೆ ಏರ್ಬಿಟ್ಟಿರೋರು, ಆದ್ರೆ ಶಿಲ್ಪಲ್ ಮೇಲೆ ಹತ್ತೋದು ಸ್ವಲ್ಪ ಕಷ್ಟನೇ ಬಿಡಿ. ಹೆವಿ ಆಗಿದ್ದೀರಾ ಸ್ವಲ್ಪ. ತಮಾಷೆನ ಮತ್ತೆ ಕಬ್ಬಿನ ಜೊಲ್ಲೆ ಬಾಡಿ ಅದು. ಚೆನ್ನಾಗಿ ಮಾಡ್ಬೇಕು ಈ ಸಲ ಲೈಫ್ ತಗೊಳ್ಳೇಬೇಕು. ಏಯ್ ಹೋಗೋ. ಪುಣ್ಯ ಮಾಡಿದ್ದೀರಾ ನನ್ನ ಬೆನ್ ಮೇಲೆ ಹೊತ್ಕೊಳ್ಳೋಕೆ. ಅದನ್ನ ಯೋಚನೆ ಮಾಡ್ಕೊಳ್ಳಿ. ಯೋಚನೆ ಮಾಡ್ಕೊಂಡ್ರಿ ಏನು ಬಾರ ಇದ್ದೀನ ಇಲ್ಲ ತಾನೆ? ನೀ ಬಾರ ಇದ್ರು ಹೋಯ್ತಾನೆ. ಸರಿ, ಒಂದ್ ರನ್ನಿಂಗ್ ಆದ್ರೂ ಮಾಡಿ, ಸ್ಟ್ರಾಂಗ್ ಮಾಡ್ಕೊಳ್ಳಿ ಕಾಲು. ಅದೆಲ್ಲ ಏನು ಬೇಡಪ್ಪ ಸರ್, ಅದು ಡೀಪ್ ಆಗಿರುತ್ತೆ. ಬಾಮ ಕೆಸರು ನಾನು ನೋಡಿದ್ದೀನಿ ಬಾಮ. ಒಂದು ನಿಮಿಷದ ಸ್ಟ್ರಾಟಜಿ ಟೈಮ್ ಮುಗ್ದಿದೆ. ಈಗ ಉಪ್ಪಿನ ಮೂಟೆ ಹೊರಕ್ಕೆ ಮೊದಲು ಹೋಗ್ತಿರೋ 2 ಜೋಡಿಗಳು ಯಾರು? ಯೋಗಿ, ಯಾರನ್ನ ಕಳ್ಸೋಣ, ಯಾರನ್ನ ಮಣ್ಣಕ್ಕೆ ತಳ್ಳೋಣಮ್ಮ? ಈ ಉಪ್ಪಿನ ಮೂಟೆ ಟಾಸ್ಕ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬರ್ತಾ ಇರೋದು ಚಕ್ರಿ ಅಂಡ್ ರಘು. ಇವ್ರ ಜೊತೆ ಕಂಪೀಟ್ ಮಾಡಕ್ಕೆ ಬರ್ತಾ ಇರೋ ಜೋಡಿ ಮತ್ ಯಾವ್ದು ಅಲ್ಲ, ಸಚಿನ್ ಅಂಡ್ ಕ್ಷಮಮ್ಮ. ಸೊ ಇನ್ನೇನು ಜೋಡಿಗಳು ರೆಡಿ ಆಗಿದ್ದಾರೆ. ಫಸ್ಟ್ ರೌಂಡ್ ಓಡಕ್ಕೆ ಈ ಕಡೆ ರಘುರಾಮಪ್ಪ ಚಕ್ರವರ್ತಿ ರೆಡಿ ಇದ್ದಾರೆ, ಈ ಕಡೆ ಸಚಿನ್ ಮತ್ತು ಕ್ಷಮಮ್ಮ ಫುಲ್ ರೆಡಿ ಇದ್ದಾರೆ. ಓಕೆ, ಟೇಕ್ ಪೊಸಿಷನ್ಸ್. ಬನ್ನಿ ಇಲ್ಲಿ ನಿಂತ್ಕೊಳ್ಳಿ. ಒಬ್ಬೊಬ್ಬರ ತರ ಒಂದೊಂದು ಸ್ಟ್ರೆಂತ್. ವೆರಿ ಗುಡ್. ನಿಮ್ಮ ಜವಾಬ್ದಾರಿಗಳನ್ನ ಒತ್ಕೊಳ್ಳಿ. ಈಗ ನನಗೆ ಗದ್ದೆಯಲ್ಲಿ ಇನ್ನೊಂದೇನಂದ್ರೆ ಕೆಲಸ ಮಾಡಿ ಮತ್ತೆ ಇದು ಓಡಾಡಿ ಎಲ್ಲ ಅಭ್ಯಾಸ ಇದೆ ಕಸಿರು ಗದ್ದೆಯಲ್ಲಿ. ಸೊ ಹಂಗಾಗಿ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ನಾನು ಮಾಡ್ಬೋದು ಅಂತ. ಓಕೆ, ಚಕ್ರವರ್ತಿ ಮತ್ತು ಕ್ಷಮಾ ಅನ್ನೋ ಉಪ್ಪಿನ ಮೂಟೆ ರೆಡಿ ಆಗಿದೆ. ಅದನ್ನ ನೋಡಕ್ಕೆ ರಘು ಮತ್ತೆ ಸಚಿನ್ ರೆಡಿ. ಉಪ್ಪಿನ ಮೂಟೆಯ ಫಸ್ಟ್ ರೌಂಡ್ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1 ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ಕಾಲು ಇಟ್ಟ ತಕ್ಷಣ ಕಾಲು ಪುಸಕ್ಕಂತ ಮಂಡಿವರೆಗೂ ಕೆಳಗೆ ಹೋಗ್ಬಿಟ್ಟು ಎತ್ತಾ ಇದೀನಿ ಕಾಲು ಎತ್ತಕ್ಕೆ ಆಗ್ತಾ ಇಲ್ಲ ನನಗೆ. ಒಳ್ಳೆ ಗ್ರಿಪ್ ಸಿಕ್ತು, ಬೀಳಂಗ್ ಅನ್ಸಿಲ್ಲ ನನಗೆ. ಆದ್ರೆ ಪಕ್ಕದಲ್ಲಿ ರಘು ಫುಲ್ ಒಳಗಡೆ ಹೋಗ್ಬಿಟ್ಟ. ತಮ್ಮಮ್ಮ ಅವರು ನೀಟಾಗಿ ಕಾಲ್ನ ಇಲ್ಲಿಗೆ ಹಾಕೊಂಡು ಕೈನ ನೀಟಾಗಿ ಇದು ಕತ್ತಿಗೆ ಚೋಕ್ ಕೊಡ್ದಂಗೆ ಸಕ್ಕದಾಗಿ ಕುತ್ಕೊಂಡಿದ್ರು. ಯಾವುದೇ ಸ್ಟೆಪ್ ಇಟ್ಟರು ಒಳಗೆ ಜಾಸ್ತಿ ಒಳಗೆ ಹೋಗ್ತಾ ಇದೆ. ಆ ಸ್ಪೀಡೇ ಸಿಗ್ತಾ ಇಲ್ಲ. ತಮ್ಮಮ್ಮ ಅವರು ಹಗ್ಗ ದಾಟ್ಬೇಕಾರೆ ಮೆತ್ಕೆ ಅಂದ್ರು ನನಗೆ ಅಯ್ಯೋ ಪಾಪ ಅಂತ ಆಗ್ತಾ ಇತ್ತು. ನನಗೆ ಇದೇನಪ್ಪ ಇದು, ಅವ್ನು ನೋಡಿದ್ರೆ ಒಳ್ಳೆ ಕ್ಷಮಾ ಮೇಡಮ್ನ ಹೂವು ಹತ್ಕೊಂಡಂಗೆ ಓಡ್ತಾ ಇದ್ದ ನಾವು. ಕಂಪ್ಲೀಟ್ ಮಾಡಬೇಕು.
ವೈಟ್ ಇತ್ತಲ್ಲ ನಮ್ಮ ಇಬ್ಬರು ಸೇರಿ ವೈಟು ಆ ವೈಟ್ದಿಂದ ಅವ್ರಿಗೆ ಅಷ್ಟು ಕಾಲು ಎತ್ತೋಕ್ಕಾಗಲಿಲ್ಲ ಕೆಸರಲ್ಲಿ ನಿಧಾನವಾಗಿ ಬಂದ್ವಿ. ಸಚಿನ್ ಏನಾಯ್ತು? ಇದು ನೋಡಿದ್ದೆ. ಹಿಡಿತಿರ್ಲ್ವಾ ಕೆಳಗೆ? ಹಿಡಿತೈತೆ ಸರ್. ನಾನು ಎತ್ಕೊಬೇಕಾದ್ರೆ ನೀಟಾಗಿ ಹಿಂಗೆ ಎತ್ಕೊಂತಿದ್ದೆ. ಓಕೆ, ಅಂದ್ರೆ ಹಿಂಗೆ ಎತ್ತಿದ್ರೆ ಬರಲ್ಲ, ನೀಟಾಗಿ ಹಿಂಗೆ ಎತ್ಕೊಂತ ಇದ್ದೆ. ಐಡಿಯಾನ ಎಲ್ರಿಗೂ ಹೇಳ್ಕೊಟ್ಬಿಟ್ಟೆ ಈಗ. ಇನ್ನೊಂದ್ಸಲ ಓಡೋದಿರಿಯಪ್ಪ. ಇದನ್ನೇ ಹೇಳೋದು, ಹುಡುಗರಿಗೆ ಸ್ಪೀಡ್ ಜಾಸ್ತಿ, ವಿವೇಕ ಕಮ್ಮಿ. ಮಿಸ್ಲೀಡ್ ಮಾಡ್ತೀವಿ. ಓಕೆ, ಏನೋ ಐಡಿಯಾ ಮಾಡಿದೆ, ಒಟ್ಟಲ್ಲಿ ಹೊತ್ಕೊಂಡು ಓಡಿದೆ. ಕ್ಷಮ ನೋಡಿ, ಕ್ಷಮ ಅವ್ರೆ, ತೂಕ ಕಮ್ಮಿ ಇದ್ರೆ, ಹೈಟ್ ಕಮ್ಮಿ ಇದ್ರೆ ಈ ತರ ಅಡ್ವಾಂಟೇಜ್ ಎಲ್ಲ ಇರುತ್ತೆ. ಕೆಲವು ಸತಿ ನೋಡಿ ನಿಮಗೆ ಶಕ್ತಿ ಕಮ್ಮಿ, ನನಗೆ ವೀಕ್ ಅಂತೆಲ್ಲ ಹೇಳ್ತಿದ್ರಿ, ಎಲ್ಲರೂ ಹೇಳ್ತಿದ್ರು ನೀವು ವೀಕ್ ಅಂತ. ಆದ್ರೆ ವೀಕ್ ಆಗಿದ್ದ ಪ್ಲಸ್ ಆಯ್ತಾ ಈಗ? ಸೊ ಈ ತರ ಆಟಗಳ ಮಜಾನೇ ಅದು. ಕೆಲವು ಸತಿ ಪ್ಲಸ್ ಆಗುತ್ತೆ, ಕೆಲವು ಸತಿ ಮೈನಸ್ ಆಗುತ್ತೆ. ನಾವು ಅದನ್ನೆಲ್ಲ ತಲೆಗೆ ತಗೊಳ್ಳಾಗಿಲ್ಲ, ಬಟ್ ತುಂಬಾ ಚೆನ್ನಾಗಿ ಆಡಿದಿರಿ. ಏನಾಯ್ತು? ನಂಗೆ ಯಾಕೋ ಈ ಪ್ಲಾಟ್ಫಾರ್ಮ್ ತುಂಬಾ ಸಾಫ್ಟ್ ಆಗಿದೆ ಅನ್ಸುತ್ತೆ. ತುಂಬಾ ಕಾಲು ಒಳಗೆ ಹೋಗ್ತಿದೆ, ನಮ್ಗೆ ಆ ಸ್ಪೀಡ್ ಸಿಕ್ತಿರ್ಲಿಲ್ಲ. ಅಲ್ಲಿ ಸ್ವಲ್ಪ ರಫ್ ಇರೋದ್ರಿಂದ ಸ್ಪೀಡ್ ಸಿಕ್ತು ಅನ್ಸುತ್ತೆ ಅಷ್ಟೇ. ದಿಸ್ ಇಸ್ ಮೈ ಕಂಪ್ಲೇಂಟ್. ಬೇಕಾದ್ರೆ ಮುಂದಿನ ಟಾಸ್ಕಲ್ಲಿ ನೋಡಿ ಈ ಟ್ರ್ಯಾಕಿಂದ ಗೆಲ್ತಾರ ಅಂತ. ಅಂದ್ರೆ ನೀನ್ ಹೇಳ್ತಾರೋ ಅರ್ಥ ಈ ಒಂದು ಟ್ರ್ಯಾಕ್ ಸರಿ ಇಲ್ಲ ಅಂದ್ರೆ ತುಂಬಾ ಸಾಫ್ಟ್ ಇದೆ. ತುಂಬಾ ಸಾಫ್ಟ್ ಇದೆ, ಹಾರ್ಡ್ ಇದೆ. ಈ ಕಡೆ ಸಾಫ್ಟ್ ಇದೆ, ಈ ಕಡೆ ಹಾರ್ಡ್ ಇದೆ. ನಮ್ಮ ಟಾಸ್ಕ್ ಟೀಮು ಎರಡೂ ಒಂದು ಪಾತ್ನ ಕರೆಕ್ಟ್ ಆಗಿ ಮಾಡಿದ್ದಾರೆ. ಅಂದ್ರೆ ಈ ಕಡೆ ಹಾರ್ಡು ಈ ಕಡೆ ಸಾಫ್ಟ್ ಅನ್ನೋಂತ ಯಾವ್ದಿಲ್ಲ, ಎರಡೂ ಕರೆಕ್ಟ್ ಆಗಿ ಮಾಡಿ ಡಿವೈಡ್ ಮಾಡ್ಕೊಟ್ಟಿದೀವಿ ಅಷ್ಟೇ. ಒಂದ್ ಕೆಲಸ ಮಾಡೋಣ ಗುರುಗಳೇ, ಇದು ಕಾಂಪಿಟೇಷನ್ ಅಲ್ಲ, ಕಾಂಪಿಟೇಷನ್ ಮುಗ್ದಾಗಿದೆ. ಬಟ್ ಅದೇ ಒಂದು ಕಾಂಪಿಟೇಷನ್ ಸ್ಪಿರಿಟ್ ಅಲ್ಲಿ ಸಚಿನ್ ಹೇಳಿ ಸರ್, ಶಿಫ್ಟ್ ಆಗ್ರಪ್ಪ ನೀವು. ರಘು, ಪೊಸಿಷನ್ ಮಾತ್ರ ಚೇಂಜ್ ಬೇಕಾ? ಜೋಡಿನೂ ಚೇಂಜ್ ಬೇಕಪ್ಪ? ಇಲ್ಲ ಸರ್, ಇವರೇ ಸಾಕು. ಇವರೇ ಸಾಕಾ? ಓಕೆ, ನೋಡೇ ಬಿಡೋಣ. ನಿಮ್ಮ ಉಪ್ಪಿನ ಮುಟ್ಟೆಗಳನ್ನ, ಪಾರ್ಟ್ನರ್ಗಳನ್ನ ಹೊತ್ಕೊಳ್ಳಿ. ಆಲ್ರೆಡಿ ಸಚಿನ್ ಮತ್ತೆ ಕ್ಷಮಮ್ಮ ಅವ್ರು ಗೆದ್ದಿದ್ದಾಗಿದೆ. ಇದು ಸುಮ್ನೆ ನಾವು ಟ್ರ್ಯಾಕ್ ನ ಚೆಕ್ ಮಾಡಕ್ಕೋಸ್ಕರ ಆಡಿಸ್ತಾ ಇದೀವಿ. ಯಾಕಂದ್ರೆ ಒಂದು ಬ್ಲೇಮ್ ಬಂತು, ಸೊ ಅದಕ್ಕೆ ಅವ್ರವ್ರೇ ಆಡ್ಕೊಳ್ಳಿ ಅಂತ ಬಿಡ್ತಾ ಇದೀವಿ. ಓಕೆ, ಅಂಡ್ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಮತ್ತೆ ಬಿಟ್ಟಾಗ್ಲೂ ಒಂದೊಂದು ಸ್ಟೆಪ್ಪು ಕೆಸರು ಒಳಗೆ ಹೋಗ್ಬಿಡೋದು, ಸಿಕ್ಕಾಕೊಂಡ್ಬಿಡೋದು, ಎತ್ತಕ್ಕೆ ಆಗ್ತಾ ಇರಲಿಲ್ಲ. ಕ್ಷಮಾ ಮೇಡಮ್ನ ಮತ್ತೆ ಒಂದು ಹೂವು ಇಟ್ಕೊಂಡು ಓಡ್ತಾ ಇದೆ ನಂಗೆ. ಸ್ಟಿಲ್ ಸಚಿನ್ ಸಿಕ್ಕಾಪಟ್ಟೆ ಫಾಸ್ಟ್ ಹೋಗುತ್ತೆ. ಕಾಂಪಿಟೇಷನ್ ಅಂದ್ರೆ ಇದು ಟ್ರ್ಯಾಕ್ ಬಗ್ಗೆ ಹೇಳೋದಲ್ಲಮ್ಮ, ಟ್ರ್ಯಾಕ್ ಬಗ್ಗೆ ಹೇಳೋದಲ್ಲ. ಫಸ್ಟ್ ರೌಂಡಲ್ಲಿ ನಾವು ವಿನ್ ಆದ್ವಿ. ಸೋತೋರ್ಗೆ ಯಾವತ್ತೂ ಒಂದು ಕಾರಣ. ಸಚಿನ್ ರಘು, ಏನ್ ಹೇಳ್ತೀಯ ಈಗ? ಓಕೆ ಸರ್, ಈಕ್ವಲ್ ಆಗಿದೆ. ನನಗೆ ಹಂಗೆ ಅನಿಸ್ತು ಸರ್, ನಂಗೆ ಟ್ರ್ಯಾಕ್ ತುಂಬಾ ಸಾಫ್ಟ್ ಆಗಿದೆ ಅನಿಸ್ತು. ಬಿಕಾಸ್ ಇಲ್ಲಿ ತುಂಬಾ ನೀರಿತ್ತು, ಹಾಗಾಗಿ. ರಾಮಪುರೆ ನೋಡಿದಿರಿ, ನಿಮ್ಮ ಮಗ ಒಂದು ಕಂಪ್ಲೇಂಟ್ ಮಾಡ್ತಾನೆ, ನಾವು ಅದನ್ನ ಪ್ರೂವ್ ಮಾಡ್ತೀವಿ. ಯಾಕೆ ಅಂದ್ರೆ ಪ್ರತಿ ಟಾಸ್ಕ್ ಅಲ್ಲಿ ನಾವು ಟೆಕ್ನಿಷಿಯನ್ಸ್ ಅದನ್ನ ನೋಡಿ ಸರ್ಟಿಫೈ ಮಾಡಿದ ನಂತರವೇ ನಿಮ್ಮನ್ನ ಬಿಡೋದು ನಾವು. ಹೌದು ಸರ್. ಏನ್ ಹೇಳ್ತೀರಿ, ಮಗನ್ ಬುದ್ಧವಾದ ಅಥವಾ ಇಲ್ಲ, ಕಂಪ್ಲೇಂಟ್ ಮಾಡಿದ್ಮೇಲೆ ಗೆದ್ದು ತೋರಿಸ್ಬೇಕು. ಈಗ ಇಲ್ಲ ಅಂದ್ರೆ ಸೋತರಿಗೆ 1000 ಕಾರಣ. ಗೆದ್ದವನಿಗೆ ಗೆಲುವು, ಸೋತವನಿಗೆ ಕಾರಣಗಳು 108. ಅವನು 108 ಕಾರಣಗಳು ಕೊಡ್ತಾ ಇದ್ದಾನೆ. ಸೊ ಮಗ ಇದೇ ತರ ಹೋದ್ರೆ ಕಾಂಪಿಟೇಷನ್ ಗೆಲ್ಲದ್ ಯಾವಾಗ? ಚೊಂಬು ರಘು. ಸಚಿನ್ ಫಸ್ಟ್ ಟೈಮ್ ತಗೊಂಡಂತ ಟೈಮ್ 18 ಸೆಕೆಂಡು, ರಘು ತಗೊಂಡಿದ್ದು 37 ಸೆಕೆಂಡು. ಈ ಸತಿ ರಘು ತಗೊಂಡಿರೋ ಟೈಮು 21 ಸೆಕೆಂಡು, ಈ ಕಡೆ 15 ಸೆಕೆಂಡ್. ಸೊ ಇಟ್ಸ್ ಕ್ಲಿಯರ್, ದ ಟ್ರ್ಯಾಕ್ ಇಸ್ ಈವನ್. ಓಕೆ, ಇದು ರಘು ಅವ್ರಿಗೆ ಪಾಠ ಅಲ್ಲ, ಮುಂದಿನ ಕಂಟೆಸ್ಟೆಂಟ್ ಗಳಿಗೆ ಇದು ಎಚ್ಚರಿಕೆ. ಒಟ್ನಲ್ಲಿ ಈ ರೌಂಡ್ ಅಲ್ಲಿ 2 ಸಲ ಗೆದ್ದಿದ್ದು ಸಚಿನ್. ಈಗ ಯಾರು ಬರ್ತಾರೆ ಅಂತ ನಮ್ ಯೋಗಿ ಅವರು ಹೇಳ್ತಾರೆ, ನಾವು ಹೇಳಲ್ಲ. ಯಾವಾಗ ನನಗೆ ಸರಿ ಇಲ್ಲ, ಟಾಸ್ಕ್ ಮಾಡಿ ತೋರಿಸ್ಬೇಕು ಅಲ್ಲ ತಲೆ. ನೀನು ಅಷ್ಟೇ ಬಾಯ್ ಬಡ್ಕೆ ಸೌಮ್ಯ ರಾಮಪ್ಪ ಅವರು. ಇವ್ರ ರೇಟ್ಗೆ ತಿರುಗೇಟ್ನ ಕೊಡೋರು. ವಾಟ್ ಎವರ್ ಶಿ ಸೇಸ್ ಮ್ಯಾನ್, ಶಿ ಇಸ್ ಆಲ್ವೇಸ್ ಬ್ಲಾ 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 ರಚನಾ ಕೃಷ್ಣ ಅವರು. ಸೌಮ್ಯ, ನಿನ್ನ ಆಪೋಸಿಟ್ ಯಾರಿದ್ದಾರೆ ಗೊತ್ತಲ್ಲ? ಸರ್, ರಚನಾ. ಏನಂತೀಯ ರಚನಾಗೆ? ರಚನಾ ಹೇಳಿ ಹೇಳಿ ಬೇಜಾರಾಗಿದೆ, ಇಲ್ಲಿ ಬಂದ್ಮೇಲೆ ಅನ್ಕೊಂಡಿದ್ದೀನಿ. ರಚನಾ, ಈ ತರ ರಿಜೆಕ್ಟ್ ಮಾಡ್ಬಿಟ್ಲ ಅವಳು. ನಿನ್ಗೆ ಉತ್ತರಣ, ನಿನ್ಗೆ ಚಾಲೆಂಜ್ ಹಾಕಲ್ಲ ಅಂತಾಳೆ, ಏನ್ ಹೇಳ್ತಿ? ಅಲ್ಲ, ಇದೇ ಡೈಲಾಗ್ ಹೇಳ್ತಾಳೆ, ಬಟ್ ಕೇಳ್ತಿರಲ್ಲ ಅವಳಿಗೆ. ಆಮೇಲೆ ರಚನಾನೇ ಬೇಕು ಅಂತ ಹೇಳ್ತಾಳೆ. ಸೊ ವಾಟ್ ಡಸ್ ದಟ್ ಮೀನ್? ಓಕೆ, ನೋಡೋಣ, ನೀನ್ ಸ್ಟ್ರಾಂಗ್, ಅವ್ರು ಸ್ಟ್ರಾಂಗ್. ಗುರುಗಳೇ, ಈಗ ಒಂದು ಟ್ವಿಸ್ಟ್ ಇದೆ. ರಚನಾ ಕೃಷ್ಣಾನಂದ ಅವ್ರನ್ನ ಎತ್ಕೊಂತಾಳೆ, ಸೌಮ್ಯ ರಾಮಪ್ಪ ಅವ್ರನ್ನ ಟ್ರೈ ಮಾಡಿ ಒಂದ್ಸಲಿ. ಈಗ
ಸ್ಪೆಷಲಿ ನಿಮ್ಮಿಬ್ಬರಿಗೆ ಏನಕ್ಕೆ ನಾವು ಹೊರ ಕೇಳ್ತಾ ಇದೀವಿ ಅಂದ್ರೆ ಯಾವಾಗ್ಲೂ ಮಾತಲ್ಲಿ ಜಗಳ ಆಡ್ತಾ ಇದ್ರಿ, ಆದ್ರೆ ಮಾಡಿ ತೋರಿಸ್ಬೇಕು ಅಂತ ನಾವಿಬ್ರು ಇದನ್ನ ನಿಮ್ಗೆ ಹೊರ ಕೇಳ್ತಾ ಇದೀವಿ. ಓಕೆ, ನಿಮ್ಮ ಭಾರನ ಎತ್ಕೊಳ್ಳಿ. ಬಾಡಿ ಬಿಲ್ಡರು ಆ್ಯಂಡ್ ವೆರಿ ಸ್ಟ್ರಾಂಗ್ ಪರ್ಸನ್. ನಂಗೆ ನಿಜವಾಗ್ಲೂ ಒಂದು ಕ್ಷಣ ತುಂಬಾನೇ ಭಯ ಆಯ್ತು. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಓ ಗಾಡ್, ಫಸ್ಟ್ ಸ್ಟೆಪ್ ನನ್ನ ಕೆಸರು ಗದ್ದೆಯಲ್ಲಿ ಇದ್ದಾಗ ಒಂದು ಹಾಫ್ ಸ್ಪ್ಲಿಟ್ ಮಾಡಿ ಬಿದ್ಬಿಟ್ಟೆ. ಹೆಸರೊಳಗಡೆ ಫುಲ್ ಹೋಗ್ಬಿಟ್ಟಿದೆ, ಕಾಲು ಒಳಗಡೆ ಫುಲ್ ಟ್ವಿಸ್ಟ್ ಆಯ್ತು ನನ್ನ ಕಾಲು. ಹೋಗ್ತಾ ಹೋಗ್ತಾ ಐ ಟುಕ್ ಲೀಡ್. ಆವಾಗ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ಮಾಡ್ಬೋದು. ಸೌಮ್ಯ ಅಲ್ಲಿ ನೋಡಿದ್ರೆ ಸ್ಟ್ರಗ್ಲಿಂಗ್ ಆಗ್ತಾ ಇದ್ರು. ಆವಾಗ ಅವ್ರಿಗೆ ಹತ್ತಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಆವಾಗ ಸೌಮ್ಯ ಸ್ವಲ್ಪ ಬೇಗ ಬರ್ತಿದ್ಲು. ಮುಂದೆ ಇದ್ದಿದ್ದು ರಚನೆನ ಹಿಂದೆ ಆಗ್ತೆ ಪಟ 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 ಅಂತ ಹೋದೆ, ಬೀಳಿಸ್ಲಿಲ್ಲ ಮತ್ತೆ. ಆ ಪೊಸಿಷನ್ ಸಿಗಲಿಲ್ಲ, ನನಗೆ ಚೋಕಿಂಗ್ ಆಗ್ತಾ ಇತ್ತು. ಸಪೋರ್ಟ್ ನಮ್ಮ ಪಾರ್ಟ್ನರಿಂದ ಅಷ್ಟು ಸಿಗ್ತಾ ಇರಲಿಲ್ಲ. ತುಂಬಾನೇ ಕಷ್ಟ ಅನಿಸ್ತಾ ಇತ್ತು. ಹಿಂದೆ ನೋಡಿದ್ರೆ ರಚನಾ ಬಿದ್ದು ಒದಾಡ್ತಾ ಇದ್ಲು. ತಿರ್ಗಾ ಅವ್ರನ್ನ ವಾಪಸ್ ನನ್ನ ಬೆನ್ ಮೇಲೆ ಹಾಕೋಕೆ ನಿಜವಾಗ್ಲೂ ತುಂಬಾ ಕಷ್ಟ ಆಯ್ತು. ಕಂಪ್ಲೀಟ್ ಮಾಡೇ ಬರ್ತೀನಿ, ಅದು ತಾಕತ್ತು. ಕೊನೆಗೆ ಅವಳು ಏನ್ ಮಾಡಿದ್ರು ನನ್ನ ಎತ್ಕೊಂಡು ಹೋಗಕ್ಕಾಗಲೇ ಇಲ್ಲ. ನೀವೇ ಎತ್ಕೊಂಡು ಬಂದ್ಬಿಡಿ ಅಂದ್ರು. ಕೊನೆಗೆ ಅವಳನ್ನ ಎತ್ಕೊಂಡು ನಾನೇ ಫಿನಿಶ್ ಮಾಡಿದೆ. ಬೀಳ್ಸಿದ್ರೆ ಎರಡನೇ ಹಿಂದೆ ಸೌಮ್ಯ ಸೂಪರ್. ಈ ಕಡೆ ರಚನಾ, ಬರೀ ರ್ಯಾಪ್ ಮಾಡಕ್ಕೆ ಸಾಕಾಗೋಯ್ತು ರಚನಾ. No sir. ಏನಾಯ್ತು? I wanted him to hold me by my ribs but it was choking. ನಾವು ಕಾರಣಗಳನ್ನ ಕೇಳಕ್ಕೆ ಇಷ್ಟಪಡಲ್ಲ. ಕಾರಣ ಅರ್ಧ ಗಂಟೆ ಕೊಡ್ಬೋದು, ರಿಸಲ್ಟ್ ಒಂದು ಕ್ಷಣದಲ್ಲಿ ಇರುತ್ತೆ ಅಷ್ಟೇ. ರಿಸಲ್ಟ್ ಲೀಡಲ್ಲಿ ಹೋದ್ರಿ, ಐ ಥಾಟ್ ನೀವೇ ಗೆಲ್ತೀರಾ ಅಂತ. If he was wearing clothes alwa sir, long pant, maybe I would have gotten a good. ಲಾಂಗ್ ಪ್ಯಾಂಟು ಟ್ರ್ಯಾಕ್, ಈಗ ಬೇರೆ ಪ್ಯಾಂಟ್ ಹಾಕ್ಬಿಟ್ಟು ಟೆಸ್ಟ್ ಮಾಡೋಣ ಮತ್ತೆ. ಆಕ್ಚುಲಿ ಅಡ್ವಾಂಟೇಜ್ ಜಾಸ್ತಿ ಇದಿದೆ ನಿನಗೆ ರಚನಾ. ಇಲ್ಲಿ ಎಷ್ಟು ತೂಕ ಹಾಕಿಸ್ತಾನೆ ನಿಮ್ದು? 60 kg. ನಿಮ್ದೆಷ್ಟು ನಮ್ಮಪ್ಪ ಅವರೇ? 71 ಸರ್. 11 kg ಡಿಫರೆನ್ಸ್. 60 kg ಹೊರೋದು ಸುಲಭನಾ, 70 kg ಹೊರೋದು ಸುಲಭನಾ? I guess I'm not strong enough. ದಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ರಚನಾ ಮತ್ತು ಕೃಷ್ಣಾನಂದ ಅವ್ರು ಹೋಗಿರೋದನ್ನ ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದೀವಿ. 1 ನಿಮಿಷ 50 ಸೆಕೆಂಡ್ ಅಲ್ಲಿ ಟ್ರ್ಯಾಕ್ ನ ಮುಗಿಸ್ತಾರೆ ಸೌಮ್ಯ ರಾಮಪ್ಪ. ಸೌಮ್ಯ, ರಚನಾಗೆ ಏನ್ ಹೇಳ್ತಿ? ನಾವು ಚಾಲೆಂಜ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಸೊ ಅವಳು ಲಾಸ್ಟ್ ಟೈಮ್ ನಾನು ಟಾಸ್ಕ್ ಮುಗ್ದು ಹೊರಗೆ ಬಂದ್ಮೇಲೆ ಹೇಳ್ತಾ ಇದ್ಲು, ಸೌಮ್ಯ ಬಾಯ್ ಬರ್ತೀಯ, ಅವಳಿಂದಾನೇ ನಾನು ಡೌನ್ ಆಗ್ತಾ ಇದ್ದೀನಿ, ಅವಳು ಮಾತಾಡ್ತಾಳೆ, ಅದು ನಾನು ಸೋಲಕ್ಕೆ ಕಾರಣ ಆಗ್ತಿದೆ ಅಂತೇಳಿ. ನಿನ್ನಿಂದ ಅಥವಾ ನಿನ್ನ ಮಾತಿಂದ ನಾನು ಸೋಲ್ತಾ ಇದ್ದೀನಿ ಅಂತ ಹೇಳಿಲ್ಲ, ನಿನ್ನ ಮಾತಿಂದ ಪ್ರವೋಕ್ ಆಗ್ತಾ ಇದ್ದೀನಿ ಅಂತ ಹೇಳಿದೆ ಅಷ್ಟೇ. God knows what you've heard and what you're reciprocating over here. ಸರ್ ನಾನು ಹೇಳೋದಿಷ್ಟೇ, ಅವಳು ಮಾತಾಡೋದಕ್ಕಿಂತ ಮುಂಚೆ ಗೆದ್ದು ತೋರಿಸ್ಲಿ, ಗೆದ್ದು ಮಾತಾಡ್ಲಿ, ಅವತ್ತು ನಾನು ಅವಳಿಗೆ ತಲೆ ಬಾಕ್ಸ್ ನಿಂತ್ಕೊಳ್ತೀನಿ. ಎದುರು ಆದಾಗ ಏನಾಗುತ್ತೆ ಅಂತ ನೋಡೋಣ, ಅವಾಗ ಮತ್ತೆ ಮಾತಾಡೋಣ. 3ನೇ ಜೋಡಿನ ಕರೆಯೋ ಟೈಮ್ ಕ್ಲಿಯರ್ ಆಗಿದೆ ಅನ್ಕೊಂತಾ ಇದೀವಿ. ತುಂಬಾ ಖುಷಿ ಇದೆ. ಶಿಲ್ಪಾ ಅಂಡ್ ಜಟ್ಟಿ ಮಣಿ, ಸುಷ್ಮಾ ಅಂಡ್ ಫರ್ನಾಂಡಸ್ ಸರ್. ಶಿಲ್ಪಾ, ಎಷ್ಟು ಖುಷಿ ಇದೆ ಇವಾಗ ಜಟ್ಟಿಮಣಿ ಅವ್ರನ್ನ ಎತ್ಕೊಂಡು ಓಡೋದು. ಇಲ್ಲ ಸರ್, ಹೆಣ್ಮಕ್ಳು ನಾವು ಕುಂದ್ರದ್ ನಾನು ತಪ್ಪ. ಅಯ್ಯೋ, ಅದು ನಿಮ್ಮೂರಲ್ಲಿ ಸರ್, ನಮ್ಮೂರಲ್ಲ. ಸುಷ್ಮಾ, ಲೋ ಸುಷ್ಮಾ, ಇನ್ನು ಉಲ್ಟ್ ಸೇವೆ ಮಾಡಿ ಅದ್ ನೋವೆಲ್ಲ ಹಂಗೆ ಇದೆ, ಹೋಗೇ ಇಲ್ಲ, ಕೈ ಕಾಲೆಲ್ಲ ಊದ್ಕೊಂಡಿದೆ. ಹಂಗಂತ ನಾವು ರೂಲ್ಸ್ ನ ಚೇಂಜ್ ಮಾಡಕ್ ಆಗಲ್ಲ ಸುಷ್ಮಾ. ಈ ಟಾಸ್ಕ್ ನ ನೀವು ಮಾಡಲೇಬೇಕು, ಆಯ್ತಾ? ಬನ್ನಿ ಕುಶನ್ ತಗೊಳ್ಳಿ. ಈ ತಂಡ ಭಾರಿ ಮಜಾ ಇದೆ ಯೋಗಿ. ಮಂಗಳೂರು, ಬಾಗಲಕೋಟೆ ನೋಡ್ತಾ ಇದೆ. ಈ ಕಡೆ ಹುಬ್ಳಿ,
ಉಡುಪಿನೂ ಹೊರತಾ ಇದೆ. ಓಹೋ, ನೋಡೋಣ ಯಾವ ತಂಡ ಜಯಶೀಲರಾಗ್ತಾರೆ. ರೆಡಿ ಎತ್ಕೊಳ್ಳಿ. ಓಕೆ, ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1 ಅಲ್ಲಿ ಹೋಗ್ಬಿಟ್ಟು ಕಾಲು ಇಡ್ತೀನಿ, ಹಂಗೆ ಒಳಗಡೆ ಹೋಗ್ಬಿಡೋದ. ನಾನು ಅಲ್ಲಿ ಒಂದು ಸ್ವಲ್ಪ ಏನಾದ್ರು ಸ್ಟ್ರೆಚಿಂಗ್ ಬೇರೆ ಮಾಡಿಬಿಟ್ಟೆ. ಒಂದು ಕಾಲು ಈ ಕಡೆ, ಒಂದು ಕಾಲು ಈ ಕಡೆ ಹೋಗ್ಬಿಡ್ತು. ಅನ್ಕೊಂಡಿದ್ದೆ ಅವಳು ಮಾಡಕ್ಕೆ ಆಗಲ್ಲ, ಇದು ನಾನು ಮಾಡ್ಬೋದು ಅನ್ನೋದು ಅವಾಗ ನನ್ನ ತಲೆಯಲ್ಲಿ ಬರ್ತಾ ಇತ್ತು. ಅವ್ರ ಕಾಲನ್ನ ಒಂದ್ ಕಡೆ ಲೂಸ್ ಬಿಟ್ಬಿಡೋರು. ಜಡ್ಡಿಗಳೇ ನೀವು ಯಾಕೆ ಕಾಲು ಬಿಡ್ತಿದ್ದೀರಾ? ಇಲ್ಲ ರೀ, ನಿಮ್ಗೆ ಸುಲಭ ಆಗ್ಬೇಕು. ನಂಗೆ ಸುಲಭ ಅಲ್ಲ, ಕಷ್ಟ ಆಗ್ತಿದೆ, ಎತ್ ಕಾಲು ಮೇಲ್ಕೊಡಿ ಅಂತ ಮತ್ತೆ ಮೇಲ್ಕೊಡ್ತಿದ್ದೆ. ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ನನಗೆ ಉಸಿರಾಡಕ್ಕೆ, ನಾನು ಉಸಿರು ತಗೊಂತಾ ಇದ್ದೀನಿ, ಉಸಿರಾಡಕ್ಕೆ ಕಷ್ಟ ಆಗ್ತಿದೆ. ಅರ್ಧದಲ್ಲೇ ಸುಷ್ಮಾ ಬಿಟ್ಟು ವಾಪಸ್ ಬರ್ತಾ ಇದ್ದಾರೆ. ಫರ್ನಾಂಡಿಸ್ ಸರ್, ಸುಷ್ಮಾ ಹತ್ಕೋತೀರಾ? ಕವರ್ ಮಾಡ್ತೀರಾ? ಬಾ ಸುಷ್ಮಾ. ಶಿ ಕಾಂಟ್ ಡೂ ದಿಸ್. ಆಕೆ ಮಾಡಕ್ಕಾಗಲ್ಲ ಅಂತ ಬೇಷರತ್ತಾಗಿ ಡಿಕ್ಲೇರ್ ಮಾಡ್ತಿದ್ದಾರೆ. ನನ್ನ ಕೈಲಿ ಆಗಲ್ಲ ಅಂತ. ಬನ್ನಿ ಫರ್ನಾಂಡಿಸ್ ಸರ್. ನನ್ನ ಮೇಲೆ ನಂಗೆ ತುಂಬ ಡಿಸಪಾಯಿಂಟ್ ಆಯಿತು. ಲೈಕ್ ಐ ಫೆಲ್ಟ್ ರಿಯಲಿ ಬ್ಯಾಡ್. ನನಗೆ ಇಷ್ಟು ನಂಗೆ ಮಾಡೋಕ್ಕಾಗಲಿಲ್ವಾ ಅಂತ. ಶಿಲ್ಪಾ, ಡಿಟರ್ಮಿನೇಷನ್ ವಾಸ್ ಎಕ್ಸ್ಟ್ರಾರ್ಡಿನರಿ. ಶಿಲ್ಪಾ, ಹೊಡಿರೆ ಒಂದು ಚಪ್ಪಾಳೆ ಹಾಕಿದೆ ಸರ್. ಈ ಸಾಧನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅಥವಾ ಈ ವೇದನೆ ಬಗ್ಗೆ, ರೋದನೆ ಬಗ್ಗೆ ನಿಮ್ಗೆ ಇವ್ರ ಬೆನ್ ಮೇಲೆ ಕುತ್ಕೊಂಡು ಇವ್ರ ಮೇಲೆ ಹೋಪ್ಸ್ ಇಡೋದು ನನಗೆಲ್ಲೋ ಸೆಕೆಂಡ್ ಥಾಟ್ ಬರ್ತಿತ್ತು. ಏನ್ ಮಾಡ್ಬೋದು, ಹೇಗೆ ಹೋಗ್ಬೋದು ಅಂತ. ಆ ಚಾಲೆಂಜ್ ನನಗೆ ಬಂದಿದ್ದರಿಂದ ನನಗೆ ಕಾನ್ಫಿಡೆನ್ಸ್ ಬಂತು, ಓಕೆ ಏನಾದ್ರೂ ಮಾಡ್ತೀನಿ ಅಂತ. ಸೊ ನನಗದು ಇದು ಆಕ್ಚುಲಿ ಇಷ್ಟ ಆಯ್ತು. ಯಾರು ಜವಾಬ್ದಾರಿಗಳನ್ನೇ ತಗೊಳ್ಳಲ್ಲ ಅವನು ಮುಂದುವರಿಯಕ್ಕೆ ಸಾಧ್ಯನೇ ಇಲ್ಲ. ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಟಾಸ್ಕ್. ನಾವು ಮುಂದಕ್ಕೆ ಹೋಗ್ತಾ ಇದೀವಿ. ಯಾಕೆಂದ್ರೆ ಸುಷ್ಮಾ ಮತ್ತು ಫರ್ನಾಂಡಿಸ್ ಅವ್ರ ಜೋಡಿನ ಮಾತಾಡ್ಸೋದ್ರಲ್ಲಿ ಅರ್ಥನೇ ಇಲ್ಲ. ಅವಳು ಅರ್ಧಕ್ಕೆ ಗಿವ್ ಅಪ್ ಮಾಡ್ತಾಳೆ, ನಡ್ಕೊಂಡು ಹೋಗ್ತಾಳೆ, ಬಂದು ಹೇಳ್ತಾಳೆ ಐ ಕಾಂಟ್ ಡೂ ದಿಸ್ ಅಂತ. ಶಿಲ್ಪಾ ಈ ಒಂದು ರೌಂಡ್ ನ ಕಂಪ್ಲೀಟ್ ಮಾಡೋದಕ್ಕೆ ತಗೊಂಡಂತ ಟೈಮ್ 1 ನಿಮಿಷ 18 ಸೆಕೆಂಡ್ಗಳು. ನೆಕ್ಸ್ಟ್ ಬರ್ತಾ ಇರೋದು, ಓಕೆ ನೆಕ್ಸ್ಟ್ ಯಾರು ಬರ್ತಾ ಇದ್ದಾರೆ? 4ನೇ ರೌಂಡ್ ಅಲ್ಲಿ 3 ಜನ ಬರ್ತಾ ಇದ್ದಾರೆ. ಭೋಜಮ್ಮ, ಅಭಿ, ಈ ಕಡೆ ಶರತ್ ದೇವಮ್ಮ ಮತ್ತು ಕಿಟಿ ಅಂಡ್ ಲಕ್ಷ್ಮೀ ಸಿದ್ದಿ ಅವರು 3 ಜನ ಬರ್ತೀರಿ. ಯಾರು ಫಸ್ಟ್ ಬರ್ತೀರಿ ಅವರು ಈ ರೌಂಡ್ ನ ವಿನ್ನರ್ ಆಗ್ತಾರೆ. ಅಂದ್ರೆ ಈ 3ರಲ್ಲಿ ಒಬ್ಬರು ಮಾತ್ರ ಫೈನಲ್ ಗೆ ಬರುವಂತದ್ದು. ಕಿಟಿ ರೆಡಿನಾ? ಹಾ ಸರ್, ಮಿಸ್ ಇಲ್ಲ. ಸೊ ಸಿದ್ದಿಯಮ್ಮ ನಿನ್ನ ಹೊರ್ತಾರೆ. ಅಯ್ಯೋ, ಹಂಗಾರೆ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ದೇವಮ್ಮ ಅವ್ರೆ, ನೀವ್ ರೆಡಿನಾ? ಅವರಕ್ಕೆ ರೇಸ್ ಅಲ್ಲಿ ನಿಮ್ ಮಗನೂ ಇರ್ತಾನೆ ಪಕ್ಕದಲ್ಲಿ. ನಿಮ್ ಮಗ ಸ್ಟ್ರಾಂಗ, ಶರತ್ ಸ್ಟ್ರಾಂಗ? ಸ್ಟ್ರಾಂಗ್ ಶರತ್. ಓಕೆ, ಈಗ ಒಂದು ಟ್ವಿಸ್ಟ್ ಏನ್ ಗೊತ್ತಾ? ನಾವು ಸೀನಿಯರ್ಸ್ ಗಳಿಗೆ ತೊಂದರೆ ಆಗೋದು ಬೇಡ ಅಂತ ಅನ್ಕೊಂಡು ಹಿಂದೆ 2 ರೌಂಡ್ ಅಲ್ಲಿ ಜೂನಿಯರ್ಸ್ ಕೈಲೇನೆ ನಾವು ಹೊರಿಸಿದ್ವಿ. ಮತ್ತು ಭೋಜಮ್ಮ ಅವ್ರಿಗೆ ಸೀರಿಯಸ್ ಆಗಿ ಪ್ರಾಬ್ಲಮ್ ಇರೋದ್ರಿಂದ ಅದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಗೆ ಜಾಸ್ತಿ ತೊಂದರೆ ಕೊಡಲ್ಲ ನಾವು. ಯಾಕಂದ್ರೆ ನಿಮ್ಮನ್ನೆಲ್ಲ ಜೂನಿಯರ್ಸೇ ಹೊರ್ತಾರೆ. ಅಂದ್ರೆ ಅಭಿ ನಿಮ್ನ ಹೊರ್ತಾನೆ, ನೀವ್ ಅಭಿನ ಹೊರೋ ಅಷ್ಟಿಲ್ಲ. ಖುಷಿನಾ? ಇವಾಗಾದ್ರೂ ಲಘು ಬರ್ಲಿ. ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಓಕೆ, ಮತ್ತೆ ಇನ್ಯಾಕ್ ತಡ, ಬನ್ನಿ ಪೊಸಿಷನ್ಸ್ ತಗೊಳ್ಳಿ. ಈಗ ಜಿದ್ದಾಜಿದ್ದಿ ಆಟ ಕೆಸರಲ್ಲೇ ಈ ಕಡೆ ಇರೋದು ಕಿಟ್ಟಿ ಮತ್ತು ಲಕ್ಷ್ಮೀ ಸಿದ್ದಿ ಅವರು. ಲಕ್ಷ್ಮೀ ಸಿದ್ದಿ ಅವ್ರನ್ನ ಕಿಟ್ಟಿ ಹೊರ್ತಾನೆ, ಈ ಕಡೆ ದೇವಮ್ಮನ್ನ ಶರತ್ ಹೊರ್ತಾನೆ, ಆ ಕಡೆ ಭೋಜಮ್ಮನ್ನ ಅಭಿ ಹೊರ್ತಾನೆ. ಓಕೆ, ನೋಡೇ ಬಿಡೋಣ ಯಾರು ಗೆಲ್ತಾರೆ ಅಂತ. ನಿಮ್ಮ ಭಾರನ ನಿಮ್ಮ ಬೆನ್ನ ಮೇಲೆ ಹಾಕೊಳ್ಳಿ. ಯಪ್ಪ, ಎಷ್ಟು ಜನ ಎತ್ತಿದ್ದೀನಿ, ಭೋಜಮ್ಮನ್ ಮಾತ್ರ ಎತ್ತಕ್ಕೆ ಆಗ್ಲಿಲ್ಲ. ನೆಲದಲ್ಲಿ ಓಡೋದೇ ಕಷ್ಟ ಆಯ್ತು, ಇನ್ ಕೆಸರಲ್ಲಿ ಹೆಂಗಪ್ಪ ಓಡೋದು ಅಂತ ಅನ್ಸ್ಬಿಟ್ಟಿದ್ ನನಗೆ. ನಾನು ಹೆಗ್ಲ ಮೇಲೆ ಕೂರ್ಕೊಂಡ ತಕ್ಷಣ ಫುಲ್ ಕೆಳಗಡೆನೆ ಹೊಂಟೋದೆ. ಯಪ್ಪ, ಅಷ್ಟೊಂದು ವೆಯ್ಟ್ 74 kg ಹೊತ್ಕೊಂಡು ಕೆಸರೊಳಗಡೆ ಓಡೋದು ತಮಾಷೆ ಮಾತ್ರ ಅಲ್ಲ. ನಿಮ್ಮ ಟೈಮ್ ಶುರು ಆಗುತ್ತೆ in 3, 2, 1. ಅಷ್ಟೇ ದಬಾಕೊಂಡೆ. ಭೋಜಮ್ಮ ಅವರು ಸ್ಟ್ರೈಟ್ ಆಗಿ ಕೂತಿರ್ಲಿಲ್ವಲ್ಲ, ಏನೋ ಫುಲ್ ಪ್ರೆಷರ್ ಬಂದ್ಬಿಡ್ತು ಮುಂದೆಗೆ. ಇನ್ನೊಂದ್ಸರಿ ಬಿದ್ದಾದ್ಮೇಲೆ ಫುಲ್ ಸ್ಲಿಪ್ಪರಿ ಆಗ್ತಾಯಿತ್ತು. ಎತ್ಕೊಳ್ಳೋದಾಗ್ಲಿ ಪುನಃ ಕೂರ್ಸ್ಕೊಳ್ಳೋದಾಗ್ಲಿ ಸಿಕ್ಕಾಪಟ್ಟೆ ಸ್ಕಿಪ್ ಆಗ್ತಾಯಿತ್ತು. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್.
ಗಿವ್ ಅಪ್ ಮಾಡ್ಬಿಟ್ರೆ ಚೆನ್ನಾಗಿರಲ್ಲ, ಹೆಂಗಾರು ಮಾಡಿ ಕಂಪ್ಲೀಟ್ ಮಾಡ್ಲೇಬೇಕು ಅನ್ಕೊಂಡು ಫಿನಿಶ್ ಪಾಯಿಂಟ್ಗೆ ತಲುಪಿದೆ. ಬಟ್ ಎಲ್ಲೋ ಒಂದ್ ಕಡೆ ಬೇಜಾರಾಗ್ತಾ ಇದೆ, ಇವತ್ತು ಸಿಕ್ಕಾಪಟ್ಟೆ ಪೋರ್ ಪರ್ಫಾರ್ಮೆನ್ಸ್ ಕೊಟ್ಟೆ ಅಂತ. ಆಕ್ಚುಲಿ ಈ 3 ಜನದಲ್ಲಿ ನನಗೆ ಇಷ್ಟವಾಗಿದ್ದು ಯಾರು ಗೊತ್ತಾ ಪೇರು? ನಮ್ಮ ಭೋಜಮ್ಮ ತಬ್ಬಿ. ಯಾಕೆ ಹೇಳಿ? ಯಾಕೆ ಇಲ್ಲಿ ಭೋಜಮ್ಮ ನಿಂತ್ಕೊಂಡು ನಂಗೆ ರಿಬ್ಬು ನೋತಾ ಇದೆ, ನೀನ್ ಏನ್ ದಬಾಕು ಅಂತ. ಅದಕ್ಕೆ ಭೋಜಮ್ಮನ ದಬಾಕ್ಬಿಟ್ಟ ಅವನು. ಬಟ್ ಏನ್ ಬ್ಯೂಟಿ ಅಂದ್ರೆ ನೀನು ಕ್ವಿಟ್ ಮಾಡ್ಲಿಲ್ಲ ಕಣ. ಸೂಪರ್. ಅಂಡ್ ಈ ರೌಂಡ್ ಅಲ್ಲಿ ವಿನ್ ಆಗಿರೋದು ಕಿಟ್ಟಿ ಅಂಡ್ ಸಿದ್ದಿಯಮ್ಮ. ಕಾಂಪಿಟೇಷನ್ ರೌಂಡ್ ಅಲ್ಲಿ ಇವನು ಮುಗಿಸಿದಷ್ಟು ಬೇಗ ಯಾರೂ ಮುಗಿಸಿಲ್ಲ. ಇವನ್ ತಗೊಂಡಿರುವಂತ ಟೈಮ್ 17 ಸೆಕೆಂಡ್ಗಳು. ಓಕೆ ಗುರುಗಳೇ, ಈಗ ಫೈನಲ್ ರೌಂಡ್ ಯಾರಿಗೆ ಸೇರುತ್ತೆ ಈ ಲೈಫ್ ಅನ್ನೋದನ್ನ ನೋಡಿ ಬಿಡೋಣ. ಈ ರೌಂಡ್ ಅಲ್ಲಿ ಬರ್ತಾ ಇರೋದು ಸಚಿನ್, ಕ್ಷಮಮ್ಮ, ಅವ್ರ ಜೊತೆಗೆ ಬರ್ತಾ ಇದ್ದಾರೆ ಸೌಮ್ಯ ಮತ್ತೆ ರಾಮಪ್ಪ ಅವರು, ಶಿಲ್ಪಾ ಅಂಡ್ ಜಟ್ಟಿ ಮಣಿಗಳು. ಫೈನಲ್ ಆಗಿ ಸುನಾಮಿ ಕಿಟ್ಟಿ ಅಂಡ್ ಲಕ್ಷ್ಮಿ ಸಿದ್ದಿಯಮ್ಮ. ಈ ವಾರದ ಫಸ್ಟ್ ಟಾಸ್ಕ್ ಅಲ್ಲಿ ಕಿಟ್ಟಿ ಜೊತೆ ಸೋತಿದ್ದೆ. ಅದು ಬಿಟ್ಕೊಡ್ಲೇಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನಿಂತ್ಕೊಂಡೆ. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ಇನ್ 3, 2, 1. ಬ್ಯಾಲೆನ್ಸ್ ಸಿಕ್ಕಿಲ್ಲ, ತಬಾರ್ ಅಂತ ದಬಾಕಂಡೆ. ನನ್ನ ಶಮಮ್ಮವ್ರಿಗೆ ಏನಾದ್ರು ಆಯ್ತು ಅಂತ ಫುಲ್ ಭಯ ಪಟ್ಕೊಂಡು ಅವ್ನು ಕೇಳ್ದೆ, ಅವ್ರಿಗೇನು ಆಗಿರ್ಲಿಲ್ಲ. ಪುನಃ ಶಮಮ್ಮವ್ರನ್ನ ಎತ್ಕೊಂಡು ಓಡಕ್ ಸ್ಟಾರ್ಟ್ ಮಾಡಿದೆ. ಲೀಡ್ ತಗೊಂಡ ತಕ್ಷಣ ಕಾಲು ಒಳಗಡೆ ಹೊಟ್ಟೋಯ್ತು, ವೆಯ್ಟ್ ಬೇರೆ ಇತ್ತು, ಫುಲ್ಲು ಸೊಂಟ ಎಲ್ಲ ನೋವು ಬಂದ್ಬಿಟ್ಟು. ಕಿಟ್ಟಿ ತುಂಬಾ ಸ್ಪೀಡಲ್ಲಿ ಹೋದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವನು ಆ ವೆಯ್ಟ್ನ ಇಟ್ಕೊಂಡು ಅಷ್ಟು ಸ್ಪೀಡಲ್ಲಿ ಹೋಗ್ತಾನೆ ಅಂತ ಹೇಳ್ಬಿಟ್ಟು. ನನ್ನಿಂದಾಗಿ ಅವತ್ತು ಲೈಫ್ ನಮ್ಮ ಕೈಯಲ್ಲಿ ಮಿಸ್ ಹೊಡೀತು, ಇಲ್ಲಾಂದ್ರೆ ಗ್ಯಾರಂಟಿ ಹೊಡಿತಾ ಇದೆ. ಸೂಪರ್ ಆಗಿದ್ದಪ್ಪ ಫೈನಲ್ ರೌಂಡ್. ಏನು ಓಟ ಅಂತೀರಾ ಗುರುಗಳೇ? ಯಪ್ಪ, ನಾನ್ ಮುಂದ ನೀನ್ ಮುಂದ ಅಂತ ಓಡಿದ್ರು, ಬಿದ್ರು, ಎದ್ರು, ವಾಪಸ್ ಓಡಿದ್ರು. ಫ್ಯಾಂಟಾಸ್ಟಿಕ್ ಆಗಿತ್ತು. ಆದ್ರೂ ಕೊನೆಯಲ್ಲಿ ಈ ಒಂದು ರೇಸ್ ಅಲ್ಲಿ ಗೆದ್ದಿದ್ದು ಸುನಾಮಿ ಕಿಟ್ಟಿ ಅಂಡ್ ಲಕ್ಷ್ಮಿ ಸಿದ್ದಿಯಮ್ಮ. ಅವರು ತಗೊಂಡಂತ ಟೈಮು 14 ಸೆಕೆಂಡ್. ಇನ್ನ ಏನೇ ಮಾತುಕತೆ ಇದ್ರು ನಾವು ನಿಮ್ಗಳ ಹತ್ರ ಡಿಸ್ಕಷನ್ ಏರಿಯಾದಲ್ಲಿ ಮಾತಾಡ್ತೀವಿ. ಅಂಟಿಲ್ ದೆನ್ ಸೀ ಯು, ಬೈ ಬೈ. ಸೂಪರ್ ಗುರು. ತುಂಬಾ ಚೆನ್ನಾಗಿತ್ತು. ಕುದ್ರೆ ಹೊಡೆದಂಗೆ ಓಡಿದ್ದೀನಿ, ಸುನಾಮಿ ಎಲ್ಲ ಹೇಳ್ಸಿದ್ದೀನಿ. ಚೆನ್ನಾಗಿ ಮಾಡಿದ್ವಿ. ನಾವೇನು ಬಿಟ್ಟಾಗಿ ಕೊಟ್ಟಿಲ್ಲ, ಇನ್ನೂ ಸ್ಪೀಡ್ ಹೋಗ್ಬೇಕು ಅನ್ಸುತ್ತೆ. ನಾನು ಅದೇ ಮಾಡಿದ್ದು. ಸಚ್ಚು ಬಿಡು, ಇದೇ ಲಾಸ್ಟ್ ಗೇಮ್, ಇನ್ನೂ ಗೇಮ್ಸ್ ಇದೆ. ಬೈ ಮಿಸ್ ಆಗಿದೆ. ಸ್ಟಾರ್ಟಿಂಗ್ ಓಡಲ್ಲ, ನನಗೆ ಆಗಲ್ಲ ಅಂತಿರು. ದೇವರು ನನ್ನ ಮೇಲೆ ಹೆಗ್ಲ ಮೇಲೆ ತಾಯಿದಿರು, ಮಕ್ಳ ಮೇಲೆ ಕೂತ್ರೆ ಭಾರ ಇರಲ್ಲ ಅನ್ನೋದಕ್ಕೆ ಇದೇ ಕಾರಣ. ತುಂಬ ಖುಷಿ ಆಯಿತು. ಸಿದ್ದಿಯಮ್ಮನಿಗೆ ಇದೇ ಥರ ಗೆಲ್ಗಳು ಸಿಗ್ಲಿ, ಇವರಿಂದ ನಮಗೆ ಸಿಗ್ಲಿ, ನಮ್ಮಿಂದ ಇವ್ರಿಗೆ ಸಿಗ್ಲಿ ಅಂತ ಕೇಳ್ತೀನಿ. ಸೂಪರ್ ಗುರು. ವೆಲ್ಕಮ್ ಬ್ಯಾಕ್ ಟು ರೇನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು. ಇದು ಜನರೇಷನ್ಗಳ ವಾರು. ಸೀರೆ ಸೂಪರ್. ಥ್ಯಾಂಕ್ ಯು ಸರ್. ಇವತ್ತು 2014ರ ಕಟ್ಟ ಕಡೆಯ ಟಾಸ್ಕ್ ಅನ್ನ ನೀವು ಮುಗಿಸಿದ್ದೀರಿ. ಅಂದ್ರೆ ಈ ವರ್ಷದ ಕೊನೆಯ ಟಾಸ್ಕ್ ಉಪ್ಪಿನ ಮೂಟೆ ಟಾಸ್ಕ್. ಯಾರಿಗೂ ಇದುವರೆಗೂ ಅನುಭವಿಸಕ್ ಆಗದೆ ಇರುವಂತಹ ಒಂದು ಎಕ್ಸ್ಪೀರಿಯನ್ಸ್. ಬಹುಶಃ ಸಚಿನ್ ಅವನ ವಯಸ್ಸಿಗೆ ಒಬ್ಬ ಅಜ್ಜಿಯನ್ನ ಕೂಸುಮರಿ ಮಾಡಿದ ಫಸ್ಟ್ ಟೈಮ್. ಹಾಗೆ ಮೊಮ್ಮಗನಂತ ರಘು ಅವ್ರಿಗೆ ಕೂಸುಮರಿಯಾಗಿ ಕೂತಿದ್ದು ಚಕ್ರವರ್ತಿ ಅವರು ಫಸ್ಟ್ ಟೈಮ್ ಈ ಉಲ್ಟಾ ಕೂಸುಮರಿ ಎಷ್ಟು ಜನಕ್ಕೆ ಸಿಕ್ಕಿರುತ್ತೆ ಕರ್ನಾಟಕದ 7 ಕೋಟಿ ಜನದಲ್ಲಿ. ಅದೆಲ್ಲ ಸಾಧ್ಯ ಆಗೋದು ಲೈಫ್ ಸೂಪರ್ ಗುರುಲಿ ಮಾತ್ರ. ಸೌಮ್ಯ, ರಾಮಪ್ಪ ಅವ್ರನ್ನ ಎತ್ಕೊಂಡು ಅಷ್ಟು ದೂರ ಓದಲ್ಲಮ್ಮ ನೀನು. ಅದು ಫಸ್ಟ್ ರೀಚ್ ಆದಲ್ಲ, ಮೆಚ್ಚಬೇಕು ನಿನ್ನ. ಮಾಡ್ಬೇಕು ಅಂತ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಆಗ್ದಿರೋದು ಯಾವ್ದೂ ಇಲ್ಲ. ಸೊ ಹಂಗಾಗಿ ಅಪ್ಪ ನೀವೇನು ಇದ್ ಮಾಡ್ಕೊಂಬೇಡಿ, ಗಟ್ಟಿ ಕುತ್ಕೊಳ್ಳಿ, ನಾನು ಹೋಗ್ತೀನಿ ಮುಂದೆ ಆರಾಮ್ಸೆ ಅಂತ. ಬಟ್ ಕಾಲಿಟ್ಟಿದ ತಕ್ಷಣನೇ ಕಾಲ್ ಟ್ವಿಸ್ಟ್ ಆಗ್ಬಿಡ್ತು ಸರ್ ನನಗೆ. ತುಂಬಾ ಪೈನ್ ಆಗ್ಬಿಡ್ತು. ಮೇಲೆ ಎದ್ದಳಕ್ಕೆ ಆಗ್ಲಿಲ್ಲ, ಅಷ್ಟಲ್ಲಾಗ್ಲೇ ರಚನಾ ತುಂಬಾ ಮುಂದೆ ಹೋಗ್ಬಿಟ್ಲು ಎದ್ದು. ನನ್ಗೇನಿದ್ದಿತ್ತು ಲೈಫ್ನ ನನ್ನ ಕೈಲಿ ಇಟ್ಕೊಬೇಕು. ನಾನು ತುಂಬಾ ದಿನದಿಂದ ನನ್ನ ಅಮ್ಮನ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಏನೇ ಮಾಡಿದ್ರು ಆಗ್ತಾನೆ ಇಲ್ಲ. ನಂಗೆ ಅಡ್ವಾಂಟೇಜ್ ಏನೋ ನನ್ನ ಬ್ಯಾಡ್ ಲಕ್ ಅನ್ಸುತ್ತೆ, ಅಡ್ವಾಂಟೇಜ್ ಸಿಕ್ಕೇ ಇಲ್ಲ. ರಾಮಪ್ಪ ಸರ್ಗೂ ಹೇಳಿದ್ದೆ,
ಚಾನ್ಸ್ ಏನಾದರೂ ವಿನ್ ಆದರೆ ಅಮ್ಮನ ಜೊತೆ ಮಾತಾಡಬೇಕು. ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡು, ಯಾಕೆಂದರೆ ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ಕೂಡ ಮನೇಲಿ ಇರಲಿಲ್ಲ. ಅಮ್ಮನ ಜೊತೆ ಜಗಳ ಮಾಡ್ಕೊಂಡು ಹೊರಗಡೆ ಇದ್ದೆ. ಬಟ್ ಲೈಫ್ ಇಟ್ಕೊಂಡು ಸರ್ ನನಗೆ ಅಡ್ವಾಂಟೇಜ್ ಕೊಡಿ, ನಾನು ಅಮ್ಮನ ಜೊತೆ ಅಕ್ಕನ ಜೊತೆ ಮಾತಾಡಬೇಕು ಅಂತ ಕೇಳಬೇಕು ಅಂತ. ನೋಡೋಣ, ನಾವು ವೇಟ್ ಮಾಡ್ತೀವಿ ಆ ಟೈಮ್ ಯಾವಾಗ ಬರುತ್ತೆ ಅಂತ. ಬಟ್ ನಮ್ಮ ಕಡೆಯಿಂದ ನಾವು ಮಾಡೋಕ್ಕಾಗೋ ಸಹಾಯ ಒಂದೇ. ಈಗ ಏನಂದ್ರೆ ನಿನ್ನ ಮುಂದೆ ಇರೋ ಕ್ಯಾಮ್ರಾನ ನೋಡ್ಕೊಂಡು ಅಮ್ಮಗೆ ಏನಂತ ತಿಳ್ಸಕ್ಕೆ ಇಷ್ಟಪಡ್ತೀಯ? ಅಮ್ಮ, ನಾನು ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ನನ್ನನ್ನು ಹೊಗಳುತ್ತಾರೆ. ಅಮ್ಮ, ಸೌಮ್ಯ ನೀನೊಬ್ಳು ಸ್ಟ್ರಾಂಗ್ ಕಂಟೆಸ್ಟೆಂಟ್, ಎಲ್ರೂ ಗೆಲ್ಲೋ ಶಕ್ತಿ ಇದೆ ನಿನಗೆ ಅಂತ ಹೇಳಿ ಅಂದ್ಕೊಳ್ತೀನಿ. ನೀವೆಲ್ಲ ನನ್ನನ್ನು ನೋಡಿ ತುಂಬ ಖುಷಿ ಪಡ್ತಾ ಇದ್ದೀರಾ. ನೀವೆಲ್ಲ ಹೋಗುವಾಗ ಹೇಳಿ ಕಳಿಸ್ದೆ, ನಿನ್ನ ಹಠ ಎಲ್ಲ ಕಡಿಮೆ ಮಾಡ್ಕೊಂಡು ವಾಪಸ್ ಮನೆಗೆ ಬಾ ಅಂತ. ನಾನಿಲ್ಲಿ ಬಂದು ತುಂಬ ಕಲ್ತಿದ್ದೀನಿ ಅಮ್ಮ. ನಿಮಗೆಲ್ಲ ಏನು ತುಂಬ ಸಲ ಹರ್ಟ್ ಮಾಡ್ತಾ ಇದೆ ಅದನ್ನೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ನಿನ್ಗೆ ಯಾರ್ಯಾರು ನನ್ನ ಬಗ್ಗೆ ಕೈ ತೋರಿಸಿ ನಿನ್ನ ಮಗಳು ಏನೂ ಮಾಡೋಕ್ಕಾಗಲ್ಲ ಅಂತ ಯಾರು ಹೇಳಿದ್ರು ಅವ್ರಿಗೆಲ್ಲ ಇವತ್ತು ಆನ್ಸರ್ ಸಿಕ್ಕಿರುತ್ತೆ. ಅವರೇ ಬಂದು ನಿನ್ನ ಹತ್ರ ಮಾತಾಡ್ತಾ ಇರ್ತಾರೆ ಅಂತ ನನಗೆ ಗೊತ್ತು. ನಾನು ಇಲ್ಲಿಂದ ಫೈನಲ್ಗೆ ಹೋಗಿ ವಿನ್ ಆಗಿ ವಾಪಸ್ ಮನೆಗೆ ಬರಬೇಕು ಅಂದ್ಕೊಂಡಿದ್ದೀನಿ ಅಮ್ಮ. ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಇಲ್ಲಿದ್ದು ವಿನ್ ಆಗಿ ಮನೆಗೆ ಬರ್ತೀನಿ. ಸೌಮ್ಯ, ಹೀಗೆ ನಿನ್ ಪರ್ಫಾರ್ಮೆನ್ಸ್ ಮುಂದುವರಿಲಿ. ಒಂದು ದಿನ ನೀನ್ ನಿರೀಕ್ಷೆ ಮಾಡೇ ಇರೋದ ಟೈಮಲ್ಲಿ ಅಡ್ವಾಂಟೇಜ್ ಬಂದರೂ ಬರಬಹುದು. ಓಕೆ ರಚನಾ, ಆಟ ಎಲ್ಲ ಆದ್ಮೇಲೆ ಯಾಕೆ ಅಳ್ತಾ ಇದ್ದೆ ನೀನು? ಐ ವಾಸ್ ಹರ್ಟ್. ವೈ? ಮಾಡ್ಬೋದಾಗಿತ್ತು. ಐ ಗೇವ್ ಅಪ್ ಆ್ಯಂಡ್ ಐ ಫೆಲ್ಟ್ ವೆರಿ ಯೂಸ್ಲೆಸ್. ಒಂದೊಂದು ಟಾಸ್ಕ್ ಆದಮೇಲೆ ಹೇಳ್ತಾ ಇರ್ತೀನಿ I'll do it ಅಂತ, ಆಗ್ತಾ ಇಲ್ಲ. ಸೊ ನೀನ್ ಸೋತಿದ್ ಏನಕ್ಕೆ ಅಂತ ನೀನ್ ಅನ್ಕೊಂಡಿದ್ಯಾ? ಹೋದಾಗ ಇಟ್ ವಾಸ್ ಸ್ವಲ್ಪ ಓಕೆ, ಆದರೆ ಒಂದು ಕಾಲ್ ಕೆಸರಲ್ಲಿ ಹೋಯ್ತು. ಅದನ್ನ ಇಟ್ಕೊಳ್ಳುವಾಗ ಇಟ್ ವಾಸ್ ಸ್ಲಿಪ್ಪಿಂಗ್, ಅದೊಂದು. ಆ್ಯಂಡ್ ದೆನ್ ಹಿ ವಾಸ್ ಚೋಕಿಂಗ್ ಮೀ ಫ್ರಮ್ ವೆನ್ ಹಿ ವಾಸ್ ಸೊ ಅದು ಕಾಫಿಂಗ್ ಶುರು ಆಯಿತು. ನನಗೆ ಇದಾಗೋಯ್ತು. ರೀಸನ್ಸ್ ಆಬ್ವಿಯಸ್ಲಿ, ಬಟ್ ಇಟ್ ಹ್ಯಾಪನ್. ಸಿದ್ದಿ ಅವರೇ, ಕಾಡು ಕೂದ್ರೆ ಕಿಟ್ಟಿ ಆಮೇಲೆ ಕೂತಿದ್ರಿ 17 ಸೆಕೆಂಡಲ್ಲಿ ಕರ್ಕೊಂಡು ಹೋಗ್ಬಿಟ್ಟ. ಇಷ್ಟು ವಯಸ್ಸಲ್ಲಿ ನಿಮ್ ಕೂಸು ಮರಿನ ಅನುಭವಿಸಿದ್ರಾ? ಯಾರಾದ್ರೂ ಎತ್ತಿದ್ರ ನಿಮ್ನ? ಇಲ್ಲ, ಆದ್ರೆ ಮಗ ಹೊತ್ಕೊಳ್ತಾ ಇರ್ತಾನೆ ನನಗೆ. ನಮ್ ದೊಡ್ಡ ಮಗ ಯಾವಾಗೂ ಎತ್ಕೊಳ್ತಾನೆ ಇರ್ತಾನೆ. ಆದ್ರೆ ಕೆಸರಲ್ಲಿ ಓಡಿದ್ದು ಇದೆ ಫಸ್ಟ್. ಈ ಮಗ ಹೊತ್ಕೊಂಡು ಅವ್ರು ಹೇಳ್ತಾನೆ ಅದು, ಅಯ್ಯೋ ನಾನು ಎತ್ಕೊಂಡು ಓಡ್ತೀಯಪ್ಪ, ನಾನು ಇಷ್ಟು ಕೆಜಿ ಇದ್ದೀನಿ, ಆಗಲ್ಲ, ಆಮೇಲೆ ಬಿದ್ದಿದ್ಬಿಟ್ರೆ ಏನ್ ಮಾಡೋದು ನಿನಗೆ, ಹಂಗೆ ಹೆಂಗೆ ಅಂತಿರೋ. ಯಾವತ್ತು ನಾನು ಹೇಳಿದೆ ಅಮ್ಮ, ತಾಯ್ದಿರೋ ಮಗನ್ಗೆ ಯಾವತ್ತು ವೆಯ್ಟ್ ಇರಲ್ಲ, ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳಿದೆ. ಹಂಸಲೇಖ ಸರ್ ನೋಡಿ ಸರ್, ಎಂತೆಂತ ಡೈಲಾಗ್ ಹೊಡಿತೇನೆ ಕಿಟ್ಟಿ. ಎಮೋಷನ್ಸ್. ನಾನು ಕಿಟ್ಟಿ, ಇವ್ರು ಪುಟ್ಟಿ ಸರ್. ರಘು ರಾಮಪ್ಪ ಅವರು ಟ್ರ್ಯಾಕ್ ಸರಿ ಇಲ್ಲ ಅಂತಂದಾಗ ರಾಮಪ್ಪ ಅವ್ರಿಗೆ ಒಂದು ಪಾಠ ಹೇಳಿದ್ರು. ಈಗ ರಘು ರಾಮಪ್ಪ ಬಂದು ರಾಮಪ್ಪ ಅವ್ರ ಕೋಚ್. ಈಗ ನಿಮ್ಮ ಸ್ಟೂಡೆಂಟ್ ಸೋತಿದ್ದಾರೆ, ಏನ್ ಪಾಠ ಹೇಳ್ತಿಕಂದ ಅಪ್ಪಂಗೆ? ಸ್ಪೀಡ್ ತುಂಬಾ ಸ್ಲೋ ಇತ್ತು, ಮ್ಯಾಚ್ ಮಾಡಕ್ ಆಗಿಲ್ಲ. ಏನೋ ದೊಡ್ಡದಾಗಿ ನನ್ ಬಗ್ಗೆ ಹೇಳ್ತಾರೆ, ಸೊ ಅವರು ಮಾಡ್ಲಿ ಫಸ್ಟ್ ಫೈನಲ್ಸ್ ನಡೀತು. ಫೈನಲ್ಸ್ ಅಲ್ಲಿ ಗೆದ್ದಿದ್ದು ಕಿಟ್ಟಿ ಮತ್ತೆ ಲಕ್ಷ್ಮೀ ಸಿದ್ದಿಯಮ್ಮ. ಸೊ ಅವ್ರ ಹತ್ರ ಲೈಫ್ ಇದೆ. ಕಂಗ್ರಾಟ್ಸ್. ಶುರು ಮಾಡೋಣ ಇವತ್ತಿನ ವೋಟಿಂಗ್. ಈ ವರ್ಷದ ಕೊನೆಯ ವೋಟಿಂಗ್ ಇದು. ವಿನ್ನರ್ ಇಂದ ಶುರು ಮಾಡೋಣ. ಕಮ್. ಸುಷ್ಮಾ ಪರ್ಣೇಶ್ವರ್ ಮಾಡ್ತಿದ್ದೀವಿ, ಯಾಕೆಂದ್ರೆ ಅವ್ರು ಈ ವೀಕಲ್ಲಿ ಅಂತ ನೋಡಿದ ಪರ್ಫಾರ್ಮೆನ್ಸ್ ಎಲ್ಲ ಡೆಮ್ಮಿ ಥರ ಕೊಡ್ತಿದ್ದಲ್ಲ. ಇಷ್ಟು ಮೋಟಿವೇಟ್ ಮಾಡೋ ಕ್ವಿಟ್ ಮಾಡಿದೆ ಅಂತ ಬೇಜಾರು. ಇವತ್ತು ಕೂಡ ನಮ್ಮ ಬೋಟ್ ಪರ್ಲ್ ಆ್ಯಂಡ್ ಫರ್ನಾಂಡಿಸ್ಗೆ ಹೋಗುತ್ತೆ, ಯಾಕಂದರೆ ಅವರು ಎಫರ್ಟ್ ಹಾಕಿ ಕಂಪ್ಲೀಟ್ ಕೂಡ ಮಾಡಿಲ್ಲ. ವೀಕ್ ಪರ್ಫಾರ್ಮೆನ್ಸ್. ಅವ್ಳಿಗೆಲ್ಲರೂ ಕೂಡ ಮೋಟಿವೇಟ್ ಮಾಡ್ತಾ ಇದ್ದಾರೆ, ಮಾಡ್ತೀಯಾ ಮಾಡು ಅಂತ. ಬಟ್ ಅವಳ ಇಂಟ್ರೆಸ್ಟ್ನ ತೋರಿಸ್ತಾ ಇಲ್ಲ, ಏನೋ ಕೇರ್ಲೆಸ್ಸಾಗೆ ಟಾಸ್ಕ್ನ ತಗೊಳ್ತಾ ಇದ್ದಾರೆ. ಸೊ ಆ ರೀಸನ್ ಇಟ್ಕೊಂಡು ನಾವು ಸುಷ್ಮಾಗೆ ಹೋಗಿ ಮಾತಾಡ್ತೀವಿ. ಇವತ್ತು ಯಾವುದೇ ರೀತಿ ಟಾಸ್ಕ್ ಮಾಡಬೇಕಂತ ಒಂದು ಚೂರು ಇಂಟ್ರೆಸ್ಟ್ ತೋರಿಸಿಲ್ಲ ಸುಷ್ಮಾ. ಅವಳಿಗೇನೋ ಮೋಸ್ಟ್ಲಿ ಮನೆಗೆ ಹೋಗ್ಬೇಕು ಅನ್ನಿಸ್ತದೆ ಅಂತ ಕಾಣುತ್ತೆ. ಖಂಡಿತವಾಗ್ಲೂ ಚೂರು ಎಫರ್ಟ್ ಆಗ್ತಿಲ್ಲ, ಚೂರು ಏನೇನು ಆಡ್ತಾ ಇಲ್ಲ. ಸೊ ಅದಕ್ಕೆ ಪರ್ಲ್ ಬಗ್ಗೆ ಹೇಳ್ಬೇಕಂದ್ರೆ ಟೋಟಲ್ ಡಮ್ಮಿ ಪೀಸ್. ಡಮ್ಮಿ ಎಲ್ಲ ವೇಸ್ಟಾಗಿ ಹೋಗ್ತಿದ್ದಾಳೆ. ಪನಿಷ್ಮೆಂಟ್ ಕೊಟ್ಟರು ಯೂಸ್ ಇಲ್ಲ ಅವಳಿಗೆ, ಅಡ್ವಾಂಟೇಜ್ ಕೊಟ್ಟರು ಯೂಸ್ ಇಲ್ಲ. ಸೊ ಐ ಫೀಲ್ ಶಿ ಇಸ್ ವೇಸ್ಟ್ ಇನ್ ದ ಗೇಮ್. ಇವತ್ತಿನ ವೋಟ್ ಔಟ್ ನನ್ನ ಕೈಯಲ್ಲಿದೆ. ಯಾವ ಜೋಡಿ ತುಂಬಾ ವೀಕ್ ಅಂಡ್ ತುಂಬಾ ಪೋರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ನೀವುಗಳೇ ವೋಟ್ ಮಾಡಿರೋದು. ಫಸ್ಟ್ ವೋಟ್ ರಚನಾ ಅಂಡ್ ಕೃಷ್ಣಾನಂದ. ತುಂಬಾ ಡಮ್ಮಿ ಪರ್ಫಾರ್ಮರ್, ನಮ್ಮ ಶೋ ಅಲ್ಲಿ ಇರೋದಕ್ಕೆ ವೇಸ್ಟ್ ಬಾಡಿ.
ಆದ್ರೆ ಅವರ ಒಂದು ಪಾರ್ಟ್ನರ್ಗೂ ಕೂಡ ತುಂಬಾ ಡಿಮೋಟಿವೇಟ್ ಮಾಡ್ತಾ ಇದ್ದಾರೆ. ಈ ತರ ಎಲ್ಲ ಕಾರಣಗಳನ್ನ ಕೊಟ್ಟು ವೋಟ್ ಮಾಡಿದ್ದಾರೆ. ಸುಷ್ಮಾ 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 ಸರ್, ಟಾಸ್ಕ್ ಮುಗಿಸಿದ್ರೆ ಅಲ್ಲಿ ಬೇರೆ ಧೋರಣೆ ಇರ್ತಿತ್ತು. ಮುಗಿಸ್ತೇ ಇರೋದ್ರಿಂದ ಈ ಮರ್ಯಾದೆನ ನೋಡ್ಬೇಕಾಗ್ತಾ ಇದೆ. ಹ್ಯಾಟ್ರಿಕ್ ಸಾಧನೆ ಮಾಡಿ ಮತ್ತೆ ಡೇಂಜರ್ ಝೋನ್ಗೆ ಬಂದಿರೋದು ಸುಷ್ಮಾ, ಅವ್ರ ಜೊತೆ ಫರ್ನಾಂಡಿಸ್ ಅವರು. ಸೊ ಈ ಜೋಡಿ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಕಿಟ್ಟಿ ಮತ್ತು ಸಿದ್ದಿಯಮ್ಮ ಅವರಿಗೆ ಒಂದು ಅಡ್ವಾಂಟೇಜ್, ಅದು ಸರ್ಪ್ರೈಸ್ ಆಗಿ ನಿಮ್ಮ ಹತ್ರ ಬಂದು ಸೇರತ್ತೆ. ಆಮೇಲೆ ಗುರುಗಳೇ, ಇನ್ನ 3 ಗಂಟೆ ಬ್ಯಾಲೆನ್ಸ್ ಇದೆ. ಏನಕ್ಕೆ ಹೇಳಿ? ಹ್ಯಾಪಿ ನ್ಯೂ ಇಯರ್ ಗುರುಗಳೇ. ನೀವೆಲ್ಲರೂ ನ್ಯೂ ಇಯರ್ ನ ವೆಲ್ಕಮ್ ಮಾಡೋದಕ್ಕೋಸ್ಕರ ನಿಮ್ಮನ್ನ ವೆಲ್ಕಮ್ ಮಾಡಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋ ರೆಸಾರ್ಟ್ ಕಾಯ್ತಾ ಇದೆ. ಗುರುಗಳೇ, ಒಂದು ಇಂಪಾರ್ಟೆಂಟ್ ವಿಚಾರನ ಮಾಡ್ತೋಗಿದ್ದೀವಿ. ಹೇಳಮ್ಮ. ನೇ ಕಳ್ಸ್ರಪ್ಪ, ಎಷ್ಟೊತ್ತು? ಇವತ್ತು ನಮ್ಮ ಮನೇಲಿ ಒಬ್ರು ಬರ್ತ್ಡೇ ಗುರುಗಳೇ. ಬಾಯ್ ಪಡ್ಕೆ ಸೌಮ್ಯ.